ಸ್ನೇಹಿತರೆ ನಮಸ್ಕಾರ. ಇದು ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ಸೊ ಇಲ್ಲಿಯವರೆಗೂ ಬರೀ ಸಂದರ್ಶನಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ಜನರು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರುವಂಥ ಎಲ್ಲರೂ ಕೂಡ ಬಹಳ ಅಪ್ರಿಷಿಯೇಟ್ ಮಾಡಿದ್ದೀರಿ. ನಮ್ಮ ಕಂಟೆಂಟ್ ಬಗ್ಗೆ ಬಹಳ ಅದ್ಭುತವಾದಂತಹ ಒಂದು ಅಪ್ರಿಷಿಯೇಷನ್ ಕೊಟ್ಟಿದ್ದೀರಿ. ಬಹಳ ಖುಷಿ ಆಯಿತು. ಒಳ್ಳೆ ಕಂಟೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸಿನಿಮಾದ ಹೊರತಾದಂತಹ ಅಥವಾ ಸಿನಿಮಾದ ಹೊರತಾದಂತಹ ಅನೇಕ ವಿಚಾರಗಳಿರುತ್ತೆ, ಅದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ನನ್ನ ಆಸಕ್ತಿ. ಸೊ ನಾನೀಗ ಬೆಂಗಳೂರಿನಿಂದ ಕಂಪ್ಲೀಟ್ ಹೊರಗಡೆ ಮೆಜೆಸ್ಟಿಕ್ನಿಂದ ಸರಿಸುಮಾರು 46 ಕಿಲೋಮೀಟರ್ ದೂರದಲ್ಲಿ ಇದ್ವಿ. ಅಂದರೆ ಸಿಟಿಯಿಂದ 46 ಕಿಲೋಮೀಟ್ರ್. ನಾವು ಈ ಕಡೆ ತಾವರೆಕೆರೆ ಮಾಗಡಿ ಅಂತ ಬಂದರೆ 16ರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದೀವಿ. ದೊಡ್ಡ ಆಲದ ಮರದಿಂದ ಸುಮಾರು 15-16 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಈ ಕಡೆ ಯಾವುದದು ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ಹೇಳಿದ್ರೆ ಅಲ್ಲಿಂದಲೂ ಒಂದು 15-16 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಂದರೆ ಸರೌಂಡಿಂಗ್ ಇಷ್ಟು ಹತ್ತಿರದಲ್ಲಿರುವಂಥ ಒಂದು ಪ್ಲೇಸ್. ಯಾವ ಪ್ಲೇಸ್ ಅಂತ ಹೇಳಿದ್ರೆ ಇದರ ಹೆಸರು ಬಿಲ್ವಾ ದಿ ನೇಚರ್ ಅಂತ. ಯಾಕಪ್ಪ ಈ ಜಾಗಕ್ಕೆ ಬಂದಿದ್ದೀವಿ ಅಂತಂದರೆ ಇದು ಕೂಡ ಸಿನಿಮಾದವರಿಗೆ ಕನೆಕ್ಟ್ ಆಗುವಂತಹ ಜಾಗ. ನೋಡಿ, ಫಸ್ಟ್ ನೀವು ಇದರ ಬೋರ್ಡನ್ನು ನೋಡ್ಕೊಂಬಿಡಿ, ಬಿಲ್ವಾ ದಿ ನೇಚರ್. ಸೊ ಇದು ಆ್ಯಕ್ಚುಲಿ ಒಂದು ಫಾರ್ಮ್ ಹೌಸು. ಇದೀಗ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹೋಮ್ ಸ್ಟೇ ಮಾಡ್ತಾ ಇದ್ದಾರೆ. ಇದರ ಮಾಲೀಕರು ಕನ್ನಡ ಚಿತ್ರರಂಗದ ನಿರ್ಮಾಪಕರು, ನಟರು ಆಗಿರುವಂತಹ ಕರಿಸುಬ್ಬು ಅವರು. ಸೊ ಮಣಿ ಅನ್ನುವಂತಹ ಒಂದು ಸಿನಿಮಾವನ್ನು ನೋಡಿರ್ತೀರಿ. ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿದಂತಹ ಬಹಳ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ. ಆ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಅನೇಕ ಸಿನಿಮಾಗಳಿಗೂ ಕೂಡ ಇವರು ಬಂಡವಾಳವನ್ನು ಹೂಡಿದ್ದಾರೆ. ಇತ್ತೀಚೆಗೆ ನಟರಾಗಿ ಹೆಚ್ಚು ಗುರುತಿಸ್ಕೊಂಡಿದ್ದಾರೆ. ಸೊ ಸಿನಿಮಾ ರಂಗಕ್ಕೆ ಬಂದು ಸಾಕಷ್ಟು ಗಳಿಸ್ಕೊಂಡಿದ್ದಾರೆ, ಅಷ್ಟೇ ಕಳ್ಕೊಂಡಿದ್ದಾರೆ. ಕೊನೆಗೆ ಈಗ ಈ ಥರದೊಂದು ಹೊಸ ಕಾನ್ಸೆಪ್ಟ್ ಬಿಲ್ವಾ ದಿ ನೇಚರ್ ಅನ್ನುವಂಥ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಸೊ ಬಹಳ ದಿನಗಳಿಂದ ಬರಬೇಕು ಅಂತಿತ್ತು. ಸೊ ಇವತ್ತು ಬರೋದಕ್ಕೆ ಅವಕಾಶ ಸಿಕ್ಕಿದೆ. ಬನ್ನಿ. ಈ ಥರದ್ದು ಯಾವುದೇ ಫಾರ್ಮ್ ವಿಸಿಟನ್ನು ನಾವು ಮಾಡಿದಾಗ ನಾರ್ಮಲಿ ಈ ಥರದ್ದೆಲ್ಲ ಕಾಣಿಸುತ್ತೆ, ಮರ ಗಿಡ ಈ ಥರದ್ದೆಲ್ಲ ನೋಡಿರ್ತೀರ. ಬಟ್ ಆದರೆ ಬಿಲ್ವಾದ ವಿಶೇಷತೆ ಬಹಳಷ್ಟಿದೆ. ನೀವು ಬೇರೆ ಕಡೆ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ತುಂಬ ಅಪರೂಪ. ಇಲ್ಲಿ ನೀವು ಒಂದು ವೀಕೆಂಡ್ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಡೇ ಔಟ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಹೋಮ್ ಸ್ಟೇ ರೆಡಿ ಆಗ್ತಾ ಇದೆ. ಸೊ ನಾನು ಅವಾಗಲೇ ಇಂಟ್ರೊಡಕ್ಷನ್ ಕೊಟ್ಟೆ. ಇದರ ಮಾಲೀಕರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕರು, ಹಾಗೆ ಇತ್ತೀಚೆಗೆ ಹೆಚ್ಚು ಸಿನಿಮಾಗಳಲ್ಲಿ ನಟರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಬಹಳಷ್ಟು ಸಿನಿಮಾಗಳಲ್ಲಿ ನೀವೆಲ್ಲರೂ ನೋಡಿರ್ತೀರ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಕರಿಸುಬ್ಬು ಅಣ್ಣ. ಥ್ಯಾಂಕ್ ಯು. ನನ್ನನ್ನು ಈ ನಿಮ್ಮ ಫಾರ್ಮ್ ಹೌಸಲ್ಲಿ ಒಂದು ವಿಡಿಯೋ ಮಾಡಬೇಕು ಅಥವಾ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಕೇಳಿದಾಗ ಪ್ರೀತಿಯಿಂದ ಒಪ್ಕೊಂಡ್ರಿ. ಅವ್ರು ಯಾವಾಗಲೂ ಹಾಗೆ ಬಿಡಿ, ಅವರು ಎಷ್ಟು ಸಲ ಫೋನ್ ಮಾಡಿದ್ರು ನನಗೀಗ ಆಗ್ತಿಲ್ಲ ಕಣೋ ಅಂತ ಅದನ್ನ ಹೇಳೋದಕ್ಕೂ ಕೂಡ ಫೋನ್ ಮಾಡಿದ್ದಾರೆ, ಮುಂದಿನ ವಾರ ಮಾಡೋಣ ಅಂತ. ಪಾಪ ಸಮಯದ ಅಭಾವ, ನನಗೂ ಅವ್ರಿಗೂ ಸಮಯ ಹಿಂದೆ ಮುಂದೆ ಆಗ್ತಿತ್ತು. ಹಿಂಗೆ 6 ತಿಂಗಳಿಂದ ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಹಿಂಗೆ ಆಯಿತು. ಬಟ್ ಫೈನಲಿ ಬಿಲ್ವಾ ದಿ ನೇಚರ್. ನೇಚರ್ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಏನಿಲ್ಲ ವಿಶೇಷತೆ ಅಂತ ನಾನಲ್ಲ ಕರಿಸುಬ್ಬು ಅಣ್ಣ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾರೆ ಏನೇನಿಲ್ಲ ಇರುತ್ತೆ ಅಂತ. ಅಣ್ಣ, ಮೊದಲನೇದಾಗಿ ಅಲ್ಲಿ ಇಂಟ್ರೊಡಕ್ಷನ್ ನೋಡೋದಕ್ಕಿಂತ ಅಂದರೆ ಎಲ್ಲಾದ್ರೂ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ನೋಡಿ, ನಮ್ಮ ಆಂಜನೇಯ ಕೂತಿದ್ದಾನೆ. ಫಸ್ಟ್ ಕೈ ಮುಗಿದ್ಬಿಡಿ ಆಂಜನೇಯ. ಹಾಕ್ಬಿಡಿ ಆಂಜನೇಯ. ನಮ್ಮಿಬ್ಬರು ಮಧ್ಯದಿಂದ ಒಂದು ಝೂಮಿಂಗ್ ಹೋಗ್ಲಿ. ಎಸ್, ವೆಲ್ಕಮ್ ಬಜರಂಗಿ. ನಾ ಬಂದ ತಕ್ಷಣ ಅದಕ್ಕೆ ಬಜರಂಗಿ ಅಂತ ಕೈ ಮುಕ್ಕೊಂಡೇ ಬರೋದು. ಹೌದಾ? ನೈಸ್. ಇದು ಹಿಂಗೆ ಇತ್ತು ಇದರೊಳಗಡೆ ಎಲ್ಲ ಯಾವ್ದು ಡಿಸ್ಟರ್ಬ್ ಮಾಡಿರೋ ಬಂಡೆಗಳೆಲ್ಲ ಡಿಸ್ಟರ್ಬ್ ಮಾಡಿದ. ಫಸ್ಟ್ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಬಿಡೋಣ. ಇದು ಯಾವಾಗ ಇದನ್ನ ಮಾಡಿದ್ದು? ಇದು ಈ ಆಗಸ್ಟ್ ಬಂದ್ರೆ ಜಮೀನ್ ತಗೊಂಡು 5 ವರ್ಷ ಆಯ್ತು. ಓಕೆ. ಗಿಡಗಳು ಹಾಕಿ ಲೆವೆಲಿಂಗ್ ಮಾಡಿ ಎಲ್ಲ ಮಾಡೋದಕ್ಕೆ 1 ವರ್ಷ ಆಯ್ತು. ಸೊ ಕಳೆದ 22 ಸೆಪ್ಟೆಂಬರ್ 20 ಆಗಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ ಲ್ಯಾಂಡ್. 2020 ಫಸ್ಟ್ ಕರೋನಾ ಆಗಿದ ತಕ್ಷಣ. ಓಕೆ. 21 ಸೆಕೆಂಡ್ ಕರೋನಾ ಮುಗಿದು ನಾನು ರೀಬರ್ತ್ ಆಗಿ ಕರೋನಾದಲ್ಲಿ ನಿಮಗೂ ಕರೋನಾ ಆಗಿ ಹಾಸ್ಪಿಟಲೈಸ್ ಆಗಿದ್ದೆ. ಹೌದು. ಇದೆಲ್ಲ ಆಗಿ ಬಂದ ಮೇಲೆ ಗಿಡಗಳು ನೆಟ್ಟಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಅಲ್ಲಿಂದ ಇವೆಲ್ಲ 4 ವರ್ಷದ ಗಿಡಗಳೀಗ. ಈಗ ಸೆಪ್ಟೆಂಬರ್ ಬಂದು 4 ವರ್ಷ ಈ ಗಿಡಗಳು. 4 ವರ್ಷದಲ್ಲಿ ಅವೆಲ್ಲ ಬಟರ್ ಫ್ರೂಟ್. ಮೈನ್ ಏನ್ ಬಟರ್ ಫ್ರೂಟ್ ಅದೇ ಕರೋನಾದಲ್ಲಿ ನಾವು ತಿಂದಂತ ಬೀಜಗಳನ್ನ ಮನೇಲಿ ಕವರಲ್ಲಿ ಹಾಕಿ ಬೆಳೆಸಿ ಅದೇ ಬಟರ್ ಫ್ರೂಟ್ ನ ತಂದು ಇಲ್ಲಿ ಹಾಕಿ. ಹೌದು. ಯಾವ್ದು ನರ್ಸರಿಲಿ ತಗೊಳ್ಳಿಲ್ಲ. ಇದು ಯಾವ್ದು ತಗೊಂಡಿಲ್ಲ, ನರ್ಸರಿಲಿ ತಗೊಳ್ಳಿಲ್ಲ. ಯಾಕೆಂತಂದ್ರೆ ನರ್ಸರಿಲಿ ತಗೊಂಡೆ ಎಲ್ಲ ಯಾವೂ ನಿಲ್ಲಿಲ್ಲ, ಎಲ್ಲ ಹೊಟ್ಟೋಯ್ತು. ನೋಡಿ
ತುಂಬಾ ಬಟರ್ ಫ್ರೂಟ್ಸ್ ಎಷ್ಟಿದೆ ಇಲ್ಲಿ ಬಟರ್ ಫ್ರೂಟ್ ಒಂದು 20-30 ಹಾಕಿದ್ದೆ, ಒಂದು 20 ಉಳ್ಕೊಂಡಿದೆ. 30 ಹಾಕಿ 18-20 ಇರ್ಬೇಕು. 20 ಉಳ್ಕೊಂಡಿದೆ. ನಾವು ಸುಮ್ಮನೆ ಬೀಜನ ಹಣ್ಣು ಗಿಣ್ಣು ತಿಂದು ಬೀಜನ ಬಿಸಾಕ್ತಿವಿ. ಎಸ್ ಅಫ್ಕೋರ್ಸ್ ಬೆಂಗಳೂರಲ್ಲಿ ನಮಗೆ ಜಾಗ ಇರಲ್ಲ ಎಲ್ಲೂ ಹಾಕ್ಲಿಕ್ಕೆ, ಬಟ್ ಆದ್ರೂ ಅವ್ರು ಅದನ್ನ ಸ್ಟೋರ್ ಮಾಡಿ ಅದನ್ನ ತಂದು ತಮ್ಮ ಫಾರ್ಮ್. ಅದ್ರ ಜೊತೆಗೆ ಈ ಖರ್ಜೂರದ ಗಿಡನೂ ಅಷ್ಟೇ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ಬಿಟ್ಟು ನಾವು ಒಣ ಖರ್ಜೂರ ತಿಂದ್ವಲ್ಲ, ಆ ಬೀಜ ತಗೊಂಡು ಮನೇಲಿ ಕವರ್ ಹಾಕಿ ಅದು ಮೊಳಕೆ ಹೊಡೆದ ಸಸಿ ಆದ್ಮೇಲೆ ಇದು ನೋಡಿ, ಇದು ದೊಡ್ಡದಾಗಿ ಬೆಳೀತಾ ಇದೆ. ಹೂವ ಬಿಡುತ್ತೆ, ಉದುರೋಗುತ್ತೆ, ಕಾಯಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಈ ಬಂಡೆ ಸುತ್ತು ಒಂದು ಬ್ಯೂಟಿ ಅಂತೂ ಇರುತ್ತೆ. ಆ ಬ್ಯೂಟಿಗೋಸ್ಕರ ಅದನ್ನ ಇಲ್ಲಿ ಬರೋರಿಗೆ, ಸ್ಟೇ ಮಾಡೋರಿಗೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಅದೊಂದು ಡಿಫ್ರೆಂಟ್. ಆಮೇಲೆ ಇದು ವಾಟರ್ ಆಪಲ್, ಇದು ಪಿಂಕು, ರೆಡ್, ಮತ್ತೆ ಒಂದು ಇದು ಗಿಡಗಳು ಏನು ಅಂದ್ರೆ ನಾನೇನೋ ಒಂದ್ ಗಿಡ ತಂದು ಹಾಕಿದ್ದೆ. ಇಲ್ಲ ಈಗ ಮೊನ್ನೆ ಇಲ್ಲ ಆಯ್ತು, ಖಾಲಿ ಆಯ್ತು. ಏನು ಬಿದ್ದು ಬಿದ್ದು ಉದುರೋಗ್ತಾ ಇತ್ತು. ನಾವು ನಮ್ಮ ನಮ್ಮ ಫ್ರೆಂಡ್ಸ್ ಪಿಕ್ಚರ್ ವಾಸು ಅವ್ರ ತೋಟಕ್ಕೆ ಹೋದಾಗ ಅಲ್ಲಿ ಶಂಕರ್ ರಾವ್ ಅಂತ ಒಬ್ರು ಅವ್ರ ನರ್ಸರಿ ಬಾಡಿಗೆ ಕೊಟ್ಟಿದ್ರು. ನಮ್ಮ ವೀರೇಶ್ ಅವರು ಚಿತ್ರಲೋಕ.com ವೀರೇಶ್ KM ವೀರೇಶ್ ಅವ್ರ ಕಾರಲ್ಲಿ ಗೌರಿಬಿದನೂರಿಂದ ತಗೊಂಡ್ ಬಂದು, ಆಮೇಲೆ ಅವರೊಂದು ಟ್ಯಾಕ್ಸಿ ಮಾಡಿ ಕ್ಯಾಬ್ ಮಾಡಿ ನನಗೆ ರಾತ್ರಿ ಹೊತ್ತು ಅದನ್ನ ನಮ್ಮ ಮನೆವರೆಗೂ ಬಂದು ಅದನ್ನ ಒಂದಿನ ನಮ್ಮಲ್ಲಿ ಇಟ್ಕೊಂಡು ಮತ್ತೆ ತಗೊಂಡ್ಬಂದು ಹಾಕಿದೆ. ಒಂದು 8-10 ಗಿಡ ಅವ್ರು ಕೊಟ್ಟಿದ್ರು, ನಾನೊಂದ್ 2 ಗಿಡ ಹಾಕಿದೆ. ಇಷ್ಟಪ್ಪ ವಾಸು ಅವ್ರ ಫಾರ್ಮು ಹತ್ರ, ವಾಸು ಅವ್ರ ತೋಟ ಇದೆಯಲ್ಲ ಗೌರಿಬಿದನೂರ್ ಹತ್ರ, ಅದ್ರ ಹತ್ರ ಬೇರೆ ಅವ್ರ ನರ್ಸರಿಯಿಂದ ಕಾಂಪ್ಲಿಮೆಂಟರಿ ಆಗಿ ಕೊಟ್ರು. ಒಂದು ಚೆನ್ನಾಗಿದೆ, 1, 2, ಅಲ್ಲೊಂದ್ 3, ಒಂದು 10 ಗಿಡ ಇದೆ ಎಲ್ಲ ಸೇರಿ. ಆಮೇಲೆ ಎಲ್ಲ ಮಲ್ಟಿ ವೆರೈಟೀಸ್ ಹಣ್ಣು. ನಾವ್ ಏನು ಕಮರ್ಷಿಯಲ್ ಇದಾಗ ದೃಷ್ಟಿಲಿ ಮಾಡ್ಲಿಲ್ಲ, ಜಮೀನ್ ತಗೊಂಡಿದ್ದೆ ಒಂದು ಹೋಮ್ ಸ್ಟೇ ಮಾಡ್ಬೇಕು ಅಂತ ಒಂದು ಕನಸಾಗಿತ್ತು. ಚಿಕ್ಕಮಂಗ್ಳೂರು, ಆಮೇಲೆ ಕಬಿನಿ ಬ್ಯಾಕ್ ವಾಟರ್ಸ್ ನೋಡಿ, ಬಟರ್ ಫ್ರೂಟ್ ಅಲ್ಲಿ ತೋರಿ ಜೂಮ್ ಮಾಡಿ ಕಾಣಿಸುತ್ತೆ. ಬಟರ್ ಫ್ರೂಟ್ ಬಿಟ್ಟಿದೆ ಈ ಸತಿ, ಒಂದು ಆಯ್ತು, ಒಂದು 50 kg ಅಷ್ಟು ಬಟರ್ ಫ್ರೂಟ್ಸ್ ಬಂತು. ತಗೊಂಡೋದೆ. ಈಗ ಕಾಯಿ ಇದೆ, ಸಣ್ಣ ಕಾಯಿ ಇದೆ, ಸಣ್ಣ ಕಾಯಿ. ಅದು ಇನ್ನು ಪೀಚ್, ಅದು ಅಲ್ಲೊಂದಿದೆ, ಇದೆ ಒಂದು 8-10 ಇದೆ ಸಣ್ಣ ಪೀಚು. ಸೊ ಅದು ಖುಷಿ ಆಯ್ತು. ನಾನು ಅಲ್ಲಿ ಮೇಲ್ಗಡೆ ಒಂದಿದೆ ನೋಡಿ, ಎಲ್ಲ ಇದು ಇನ್ನೂ ದಪ್ಪ ಆಗುತ್ತೆ. ಹೌದು, ಅಲ್ಲಿ 2 ಇದೆ ನೋಡಿ, ಅದರಲ್ಲಿ 2 ಇದೆ ಅಲ್ಲಿ. ಎಳೆದು 30 ವಾರ ತಗೊಂಡೋದೆ ಒಂದಷ್ಟು. ಇವತ್ತು ಬಂದಿದ್ದೀರಾ, ಕೀಳಕ್ಕಾಗಲ್ಲ, ನೋಡೋಣ. ಅದ್ರಲ್ಲಿ ಅಲ್ಲೊಂದು 4-5 ಬಿಟ್ಟಿತ್ತು, ಅಲ್ಲೊಂದು 3 ಬಿಟ್ಟಿತ್ತು. ಅದೊಂದು ಅದೇ ನರ್ಸರಿಯಿಂದ ತಂದಿರೋ ಗಿಡ, ಇಷ್ಟು ದಪ್ಪ ಇತ್ತು ಬಟರ್ ಫ್ರೂಟ್. ಅದು ಅಮೂಲ್ಯಲ್ಲಿದೆ, ಅದು ನರ್ಸರಿಯಿಂದ ತಂದಿದ್ದು. ಒಂದು 10 ಗಿಡದಲ್ಲಿ ತಂದಿದ್ರೆ ಒಂದು 10-20 ತಂದಿದ್ದೆ, ಅದು ಒಂದು ಗಿಡ ಉಳ್ಕೊಂಡಿದೆ ಅಷ್ಟೇ. ಒಂದರಲ್ಲಿ ಅದು ಇಷ್ಟು ದಪ್ಪ ಬಿಟ್ಟಿತ್ತು ರೌಂಡಾಗಿ. ಇದೆಲ್ಲ ನಾನು ನಾಟಿ ತಿಂದಿದ್ದು, ನಾಟಿನೇ, ಯಾವುದು ಹೈಬ್ರಿಡ್ ಅಲ್ಲ. ಶೇಪು ಅದೇ ಬಟರ್ ಫ್ರೂಟ್, ಉದ್ದ ಇದೆ ನೋಡಿ. ಇಲ್ಲೆಲ್ಲೋ 1-2 ಇತ್ತು, ಅದನ್ನು ಕಿತ್ತಿದ್ದಾನೆ ನಾವು. ಬೆನ್ನೆ ಎಲ್ಲ ಮಟ್ಟ ಮಾಡಿಸ್ತೇವೆ, ಒಂದಷ್ಟೆಲ್ಲ ಪ್ರೋನಿಂಗ್ ಮಾಡ್ಬೇಕು. ಈಗೆಲ್ಲ ಗಿಡ ತುಂಬಾ ಹೈಟ್ ಆಗ್ತಾ ಇದಾವೆ ಈ ಬಟರ್ ಫ್ರೂಟ್. ಯಾಕಂದ್ರೆ ತುಂಬಾ ಮೆದು ಮರ ಇದು. ಒಂದು 4 ಏಟ್ ಹೊಡೆದ್ಬಿಟ್ರೆ ಮರ ಕಡ್ದು ಬಿಡ್ಬೋದು, ತುಂಬಾ ಕಷ್ಟ ಏನಿಲ್ಲ. ಇದು ಆಕಾಶಕ್ಕೆ ಹೋಗ್ಬಿಟ್ಟಿತ್ತು, ಮತ್ತೆ ಎಲ್ಲ ಟ್ರಿಮ್ ಮಾಡಿದ್ದೆ. ಗಾಳಿಗೂ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ ಪ್ರೋನಿಂಗ್ ಇವಾಗ ನಾಳೆ ನಾಡಿದ್ದು, ಇವಾಗ ಟೈಮ್ ಆಗೋಯ್ತು. ಇವತ್ತು ಮಾಡೋಣ ಅನ್ಕೊಂಡೆ, ನೀವು ಬರ್ತೀರಾ ಅಂತ ಆಯ್ತಲ್ಲ, ಅದಕ್ಕೆ ನಾನು ಪ್ರಿಪೇರ್ ಆದೆ. ಸೊ ಈ ಗಿಡದಲ್ಲೂ ಬಿಟ್ಟಿತ್ತು, ಒಂದು 8-10 ಬಿಟ್ಟಿತ್ತು. ಅದನ್ನು ಅವ್ನು ಕಿತ್ತಿದಾನೆ ಏನೋ ಗೊತ್ತಿಲ್ಲ. ಇಲ್ಲಿ ಕೆಲಸ ಮಾಡೋರು ತುಂಬಾ ಇದು ತಗೊಂಡು ಹೋಗ್ತಾ ಇರ್ತಾರೆ, ನಾವೇನು ಮಾತಾಡಲ್ಲ. ನಾವೇನು ಹೇಳೋದಿಲ್ಲ. ನೇರಳೆ ಹಣ್ಣಂತೂ ಈ ಸತಿ 2 ಗಿಡ ಬಿಟ್ಟಿದ್ದು. ನನ್ನ ಪ್ರಕಾರ 50-100 kg ಬಂದಿತ್ತು. ಇದು ಪೂರ್ತಿ, ಇದು ಕೆಳಗಡೆ ಪೂರ್ತಿ ಬಂಡೆನೇ ಅಶೋಕ್. ಇದು ಪೂರ್ತಿ ಬಂಡೆ, ಇಲ್ಲಿ ಪೂರ್ತಿ ಬಂಡೆ ಮೇಲೆ ಮಣ್ಣು ಹಾಕಿದ್ರು ನೋಡಿ, ಇಲ್ಲಿ ಕಾಣಿಸುತ್ತೆ ಬಂಡೆಗಳು, ಪೂರ್ತಿ ಬಂಡೆಗಳು. ಇದು ಹಳ್ಳ ಇತ್ತು ಆಲ್ರೆಡಿ, ಅದೇ 2000 ಲೋಡ್ ಮಣ್ಣು ಹಾಕ್ಸಿದೆ ಅನ್ನಲ್ಲ. ಈಗ ತಿರ್ಗಾ ಹೊಸ ಮಣ್ಣು ಕೆರೆಯಿಂದ ಹೊಡಿತಾ ಇದ್ರು, ಹೂಳು ತೆಗ್ದಾ ಇದ್ರಲ್ಲ, ಆ ಮಣ್ಣು ತೆಗೆದು ತಿರ್ಗಾ ಹಾಕಿದ್ವಿ. ಇದು ಟ್ರಿಮ್ ಮಾಡಬೇಕು, ಆಕಾಶಕ್ಕೆ ಹೋಗ್ಬಿಟ್ಟಿದೆ, ಜೋರಾಗಿ ಮುರಿದೋಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಿದ್ರೆ ಮತ್ತೆ ಸಿಗುತ್ತೆ. ಆ ಹೈಟ್ ಕಟ್ ಮಾಡ್ಬಿಡ್ತೀನಿ ಮರನ. ಏನೋ 4 ಕಾಯಿ ಬಿಟ್ಟಿತ್ತು. ನನಗೇನು ಎಲ್ಲ ಹೇಳಿದ್ರು ಅದು ಮರದ ಥರ ಆಗುತ್ತೆ, ಇದನ್ನ ಕಾಯಿ ಬಿಡಲ್ಲ ಅಂತ. ಬಿಟ್ಟಿದೆ, ಮನೆಗೆ ಆಯ್ತು. ನನಗೆ ಏನು ಮಾರಬೇಕಾಗಿಲ್ಲ. ನೋಡಿ, ಇದು ಲಕ್ಷ್ಮೀ ತರು ಫಸ್ಟ್ ಹಾಕಿದ ಗಿಡಗಳು, ಎಷ್ಟು ಮರ ಆಗಿದೆ ನೋಡಿ. ಇದು ಕಿತ್ತು ಕಟ್ ಮಾಡಿ 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 ಇಷ್ಟಾಗಿದೆ. ಆಕ್ಚುಲಿ ಇದೇ ಕಲರ್ ಹಿಂಗೆ ಇರುತ್ತೆ. ಇಲ್ಲ, ಅದು ಸ್ವಲ್ಪ ಅದು ಇದಾಗಿರೋದು. ಇದನ್ನು ಚೆನ್ನಾಗಿ ಒಣಗಿದ್ಮೇಲೆ ಇಲ್ಲ ಆ ಕಲರ್ ಬರುತ್ತೆ, ಎಲ್ಲೋ ಬರುತ್ತೆ. ಹೌದು, ಕೆಳಗಡೆ ಇದೆ ನೋಡಿ, ಅದು ಹಿಂದ್ಗಡೆ ಅದು ಎಲ್ಲ ಇದೆ ಆ ತರ. ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ತುಂಬಾ ಒಂಥರ. ಇಲ್ಲಿ 2 ಗಿಡನ ಯಾರೋ ಲೋಕಲ್ ಇಷ್ಟು ತಗೊಂಡು ಹೋಗ್ತಾ ಇದ್ರು, ಫಾರೆಸ್ಟ್ ಅಲ್ಲಿ ಗಿಡ ನೆಡೋರು. ಅವ್ರು ಕೊಟ್ಟರು, ಏನ್ ಗಿಡ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕಿದೀನಿ, ಬೆಳ್ಕೊಂಡಿದ್ದೆ, ಮರ ತರ ಬೆಳ್ಕೊಂಡಿದ್ದೆ. ಇರ್ಲಿ, ಯಾವ ಗಿಡ ಆದ್ರೂ ನಾವೇ ಬಟ್ ಒಂಥರ ಜಂಗಲ್ ಫೀಲ್ ಬರ್ಬೇಕು ಅಂತ ಅಷ್ಟೇ, ಜಂಗಲ್ ಫೀಲ್ ಬರ್ಬೇಕು ಅಂತ. ಇದು ಸ್ವಲ್ಪ ಶಾಡೋ ಜಾಸ್ತಿ ಆಗ್ತಾ ಇತ್ತು, ಅದಕ್ಕೆ ಬಿದ್ರು ಸ್ವಲ್ಪ ಎತ್ತಿ ತೆಗ್ದೇನೆ ಇದು ಮಾಡಿದೆ. ಈಗ ಮತ್ತೆ ತೆಗಿಸ್ಬೇಕು ಸ್ವಲ್ಪ. ಇದು ಫುಲ್ ತೆಗಿಸ್ಬಿಡ್ತೀರಾ? ಸ್ವಲ್ಪ ತೆಗಿಬೇಕು ಸ್ವಲ್ಪ. ಮತ್ತೆ ಬೆಳೆಯುತ್ತೆ, ಕಟ್ ಮಾಡಿ ಬೆಳೆಯುತ್ತೆ. ನಾವು ಎಲ್ಲ ಇದೆಲ್ಲ ಕಟ್ ಮಾಡಿರೋದೆಲ್ಲ ಬರ್ತಾನೆ ಇದೆ.
ತುಂಬ ಆಮೇಲೆ ಈ ಗಿಡಗಳು ನೆರಳಾಗ್ಬಿಡುತ್ತಲ್ಲ ಕರೆಕ್ಟ್. ಇದು ನಾವಾಗಿರೋ ಅದಕ್ಕೆ ತುಂಬ ನೆರಳಾಗಬಾರ್ದು. ನೋಡಿ ಇಲ್ಲಿ ಇಷ್ಟಿಷ್ಟು ಗಿಡದಲ್ಲಿ ಪಕ್ಷಿ ಗೂಡು ಕಟ್ಟಿ ಮತ್ತೆ ಒಂದೇನೋ ಮಾಡ್ಬೇಕಾದ್ರೆ ಮೊಟ್ಟೆ ಇತ್ತು ನೋಡಿ ಇಲ್ಲಿ ನೋಡಿ ಸಣ್ಣದಾಗಿ ಗೂಡು ಕಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಗೂಡು ಚೆನ್ನಾಗಿದೆ ನೋಡಿ ಅದು. ಆ ಗೂಡು ಕಟ್ಟಿರೋದು ಚೆನ್ನಾಗಿದೆ ಅದು. ಸುಮಾರು ಗಿಡಗಳಿದೆ, ಮೊಟ್ಟೆಗಳಿರುತ್ತೆ ಅದರಲ್ಲಿ. ಮೊಟ್ಟೆ ಇಟ್ಟಿರುತ್ತೆ, ಮರಿ ಮಾಡುತ್ತೆ. ಬೆಳಗ್ಗೆ ಇದ್ರೆ ಚಿಲಿಪಿಲಿ ಶಬ್ದ. ಎಷ್ಟು ಚೆನ್ನಾಗಿರುತ್ತೆ. ನೇಚರ್ ನೇಚರ್ ಜೊತೆ ಕನೆಕ್ಟ್ ಆಗೋದೇ ಒಂದು ಅದ್ಭುತ ನೇಚರ್ ಜೊತೆಗೆ. ನೋಡಿ ಇದು ಪನ್ನೀರ್ ಗಿಡನೇ ತಿರ್ಗಾ ನರಸಿಂಹ ಇದ್ರಲ್ಲಿ ತಂದಿರೋದು. ವಾಟರ್ ಆಪಲ್ ಅಂತ. ವಾಟರ್ ಆಪಲ್ ಇದು ನಿಂಬೆ ಗಿಡ ನರ್ಸರಿಲಿ ತಂದು ಹಾಕಿದೆ. ಮಾರ್ಕೆಟ್ ನಿಂಬೆ ಅಂತಾರೆ, ರೆಗ್ಯುಲರ್ ನಿಂಬೆ. ಹೌದೌದು. ಈ ಸುತ್ತಲೂ ಇರೋದೆಲ್ಲ ಪ್ರೋನ್ ಮಾಡಿಬಿಟ್ರೆ ಆ ಗಿಡ ಎದೊಡುತ್ತೆ, ಇಲ್ಲ ನೆರಳಾಗ್ಬಿಡುತ್ತೆ. ಅದು ನಿಮಗೆ ಒಂದೇ ಅದು ಡ್ರ್ಯಾಗನ್ ಫ್ರೂಟು ಸುಮ್ಮನೆ ತಂದು ಹಾಕಿದ್ದೀನಿ. ಅದು ಪ್ರಾಪರಾಗಿ ಮಾಡಬೇಕು ಅಂದ್ರೆ ಆಗುತ್ತೆ. ಅದೊಂದು ಯಾರೋ ಕೊಟ್ಟರು ನರ್ಸರಿನಲ್ಲಿ, ದುಡ್ಡು ತೊಗೊಳ್ದಿರ ಒಂದೇ ಒಂದು. ಅದು ಹಿಂಗೆ ಇದೆಯಲ್ಲ ಅದು. ಅದಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡ. ಅದು ಆಕ್ಚುಲಿ ಅದು ಹಿಂಗೆ ಬೆಳೆಯೋದು ಅನ್ಸುತ್ತೆ. ಅದು ಹಂಗೆ ಬೆಳೆದು ಅದಕ್ಕೆ ಒಂದು ಸಪೋರ್ಟ್ ಮರ ಕಟ್ಟಬೇಕು, ಅವಾಗ ಅದು ಮುಂದಕ್ಕೆ ಬಂದ್ಮೇಲೆ ಕಾಯಿ ಬಿಡುತ್ತೆ. ಬಳ್ಳಿ ತರ. ಬಳ್ಳಿ ತರ. ತುಂಬಾ ಡೆಲಿಕೇಟ್ ಅಲ್ಲ ಅದು. ತುಂಬಾ ಡೆಲಿಕೇಟ್. ಹೆಂಗಪ್ಪ ಅದು? ಕಲ್ಚಪಡಿ ನೆಡ್ತಾರೆ ಡ್ರ್ಯಾಗನ್ ಫ್ರೂಟ್ ಬೆಳೆಯವರು. ಅದಕ್ಕಾಗಿ ದಾರ 10 ಅಡಿ ಚಪ್ನ ಕಟ್ಟಿ ಅದನ್ನ ಬಳ್ಳಿ ತರ ಎಪ್ಸಿ ಮೇಲ್ಗಡೆ ಟೈರ್ ಕಟ್ತಾರೆ. ಬನ್ನಿ ಹೋಗೋಣ. ಆನಂದ. ಓಕೆ, ಬಿಲ್ವಾ ರೆಸಾರ್ಟ್ ಒಳಗಡೆ ಹೋಗೋಣ. ಅವನ ಹತ್ರ ಕಾಸು ಇಸ್ಕೊಂಡು ಮೆಂತ್ಯ ಮಜ್ಜಿಗೆ ತಂದ್ಕೊಡು. ಏನೇನು ರೆಡಿ ಆಗ್ತಿದೆ ಅಂತ ಅದೆಲ್ಲ ಈಗ ಡೀಟೇಲ್ ನೋಡೋಣ. ಆನಂದ 3 ವರ್ಷದಿಂದ ಇದಾನ ಅಂತ ಹೇಳಿದ್ರು. ನೀವು ಇದು ಯಾರು ಬೇಡ ಅಂದ್ರು. ನೋಡಿಲಿ ಮೇಲೆ ಹತ್ಬಿಟ್ಟು ಈ ಮಣ್ಣೆಲ್ಲ ಕ್ಲೀನ್ ಮಾಡ್ಬಿಡು. ಈ ಮಟ್ಟಕ್ಕೆ ಮುಚ್ಚಿಬಿಡು. ಇಲ್ಲೂ ಮಟ್ಟ ಮಾಡ. ಇವಾಗ ಹೆಂಗ್ ಬಂದೈತೆ ಹಂಗೆ ಬಂದು ಹಂಗೆ ಮಾಡ್ಬಿಡು ಮಟ್ಟ ನೀಟಾಗಿ. ಅಲ್ಲೆಲ್ಲ ಹಳ್ಳ ಎಲ್ಲ ಹೇಳ್ಕೊಂಡು ಈ ಗಲೀಜೆಲ್ಲ ಒಂದ್ ಕಡೆ ಹಾಕು, ಬೆಂಕಿ ಹಚ್ಬೋಣ. ಹಾ, ಈ ಕಡೆ ಟೇಬಲ್ ಹೊರಗಡೆ ಟೇಬಲ್ ಹಾಕ್ತೀನಿ ಸೆಲ್ಫ್ ಸರ್ವಿಸ್ಗೆ. ಇದು ಮಡ್ ವಾಲಿಬಾಲ್ಗೆ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಮತ್ತೆ ಇಲ್ಲಿ ಕ್ಲೈಂಬಿಂಗ್ಗೆ, ನೆಟ್ ಕ್ಲೈಂಬಿಂಗ್ಗೆ ಬಂಡೆ ಹತ್ರ ಮಾಡ್ತೀನಿ. ಅಲ್ಲಿ ಕ್ಯಾಂಪ್ ಫೈರ್ ನನ್ನ ರೆಡಿ ಮಾಡಿದ್ದೀನಿ. ಇದು ವುಡ್ ಹೌಸ್, ಎತ್ತಿನ ಗಾಡಿ ಥರ ಮನೆ. ಎತ್ತಿನ ಗಾಡಿ ಚಕ್ರಗಳೆಲ್ಲ ಇಟ್ಟು ಅದು ಫೀಲ್ ಫುಲ್ ಆ ಫೀಲ್ ಎತ್ತಿನ ಗಾಡಿ ಮೇಲೆ ಚಕ್ರ. ಇದೊಂದು ವ್ಯೂ ಪಾಯಿಂಟ್, ಇದನ್ನ ಅಡ್ವಾಂಟೇಜ್. ಅದೇನೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೋಡಿ. ಇದು ಇಷ್ಟು ಚೆನ್ನಾಗಿ ಬಳಸಿ ಚೆನ್ನಾಗಿ ಮಾಡಿದೀರ ಪ್ಲಾನ್. ಸಖತ್ತಾಗಿ. ನಿಮ್ದು ಐಡಿಯಾ ಇದೆಲ್ಲ? ಅಲ್ಲ, ನಂದು ಐಡಿಯಾ. ನೋಡ್ತಾ ಇರ್ತೀನಿ, ಹಾಗೆ ಮಾಡ್ತಾ ಇರ್ತೀನಿ. ಏನೇನು ಎಲ್ಲಿ ಮಾಡ್ಬೋದು ಅಂತ ನೀವು ಐಡಿಯಾ ಮಾಡಿ ಚೆನ್ನಾಗಿ ಮಾಡಿದಿರಣ್ಣ. ಇದೆಲ್ಲ ಹಟ್ಸ್ ಒಂಥರ. ಹೋಗೋಣ ಹೊರಗಡೆ ಹೋಗೋಣ. ಫೀಲ್ ಮಜಾ ಇದೆ. 4 ಹಟ್ ಈ ಥರದ್ದು. ಕಂಪ್ಲೀಟ್ ಒಂದು ಫ್ಯಾಮಿಲಿ ರೂಮ್ ಇದೆ ಅಲ್ಲಿ, ಅದಕ್ಕೆ ಹೋಗೋಣ. ಟೋಟಲ್ 5 ಸ್ಟೇ ಮಾಡ್ಬೋದಾ? ಇದು 3 ಜನ ಡಬಲ್ ಕಪಲ್ಸ್ ರೂಮ್, 4 ಕಪಲ್ಸ್ ರೂಮ್ಸ್. ಓಕೆ. ಒಬ್ರು ಎಕ್ಸ್ಟ್ರಾ ಇರ್ಬೋದು ಬೇಕಾದ್ರೆ. ಅವರು ಈ ಬಿದಿರೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು, ಸ್ವಲ್ಪ ಖುಷಿ ಆಗ್ಬಿಟ್ಟಿದೆ ಜಾಸ್ತಿ. ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಂದು 2 ಬಿದ್ರು ಬಿಡ್ತೀನಿ, ನೋಡಕ್ ಚೆನ್ನಾಗಿರುತ್ತೆ. ಇದು ಮುಂಚೆ ಬ್ಯಾಂಬು ಎಲ್ಲ ಮೊದಲಿದ್ದಿದೆ, ಅದರಲ್ಲಿ ಎಲ್ಲ ಇದೆ. ಇದೆಲ್ಲ ನಾನು ಎಲ್ಲ ಜಂಗಲ್ ತರ ಇತ್ತು. ನಾನು ಎಲ್ಲ ಲೆವೆಲ್ ಮಾಡಿದ್ದು. ಆ ಬಂಡೆಗಳೆಲ್ಲ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಆ ಬಂಡೆಗಳ ಮಧ್ಯದಲ್ಲೇನೆ ಇರೋದಕ್ಕೇನೆ ನಿಮಗೆ ಇದನ್ನೆಲ್ಲ ಮಾಡಕ್ಕೆ ಒಂದು ಪ್ಲಾನ್. ಹೌದೌದು, ಬಂಡೆಗಳನ್ನ ಉಳಿಸ್ಕೊಂಡಿದ್ದೀನಿ. ಇದಕ್ಕಿಂತ ಹೈಯೆಸ್ಟ್ ಪಾಯಿಂಟ್ ಅದು. ಇವಾಗ ನಾವು ಟ್ಯಾಂಕ್ ಇಡ್ತಿದ್ದಲ್ಲ, ಅಲ್ಲಿಂದ ಜಿಪ್ಲಿಂಗ್ ಅಂತ ಅಲ್ಲಿಗೆ ಹೋಗ್ತಾರೆ. ಒಬ್ರು ಇಬ್ರು ಆದ್ರೆ ಅದು ಜಿಪ್ಲಾಂಗ್ ಯೂಸ್ ಮಾಡಕ್ ಆಗಲ್ಲ, ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಯಾವ ಪಾರ್ಟಿ 15 ಜನ 20 ಜನ ಬಂದಾಗ ಅವ್ರು ಬರ್ತಾರೆ. ಯಾಕಂದ್ರೆ ಅವ್ರನ್ನ ಇಟ್ಕೊಂಡು ನಾನು ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಅವಾಗ ನೀವು ಕರಿಬೇಕು. ಅವ್ರು ಕರಿತೀವಿ, ಒಂದಿನ ಮೊದಲು ಹೇಳಿದ್ರೆ ಸಾಕು, ಅವೈಲೇಬಲ್ ಬರ್ತಾರೆ. 10 ಜನ ಇದ್ರು ಕರೆದ್ರೆ ಪರವಾಗಿಲ್ಲ. ಒಬ್ರು ಇಬ್ರು ಅಂದ್ರೆ ಜಿಪ್ಲಾಂಗ್ ಇಲ್ಲ. ಸಿಟಿಯಿಂದ ಬರೋದಾ? ಇಲ್ಲ, ಅವ್ರದ್ದು ಬೇರೆ ರೆಸಾರ್ಟ್ ಇದೆ ಅಲ್ಲಿಂದ. ಅವರು ನಮಗೆ ಅವರೆಲ್ಲ ನಮ್ಗೆ ಗೇಮ್ ಹಾಕೊಡ್ತಾರೆ. ಅದು ಇದು ಟೈ ಅಪ್ಸ್ ಅಷ್ಟೇ. ಈಗ ನಮ್ದು ಎಷ್ಟು ಜನ ಜಾಸ್ತಿ ಇರೋ ಅವ್ರ ರೆಸಾರ್ಟ್ ಕಳ್ಸ್ಕೊಡ್ತೀವಿ, ಅವ್ರ ಜನ ಜಾಸ್ತಿ ನಮಗೆ ಕಳಿಸ್ತಾರೆ. ಒಂದಕ್ಕೊಂದು ಟೈ ಅಪ್. ಇಲ್ಲಾಂದ್ರೆ ನೀವು ಜನನೇ ಇಲ್ಲ, ನೀವು ಅವ್ರನ್ನ ಮೇಂಟೈನ್ ಮಾಡೋಕ್ಕೂ ಕಷ್ಟನೇ ಅಲ್ಲ, ತುಂಬಾ ಕಷ್ಟ ಆಗುತ್ತಲ್ಲ. ಸುಮ್ಮನೆ ಇಟ್ಕೊಂಡು ತಿಂಗಳಲ್ಲಿ 4 ದಿನ ಪಾರ್ಟಿ ಬಂತು ಅಂದ್ರೆ ತಿಂಗಳಿಗೆ ಅವ್ರಿಗೂ 25-30 ಸಾವಿರ ಸಂಬಳ ಕೊಡ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ನಿಮ್ಗೆ ಇವೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ಅಲ್ಲೊಂದಷ್ಟು ಜನ ಇಡಬೇಕು. ಹೌದು, ಎಲ್ಲ ಬೇಕು ಅಲ್ವಾ? ಹೌದು, ಅದು ಬೇಕು. ಇದೆಲ್ಲ ಬಂಡೆಗಳು ಇತ್ತು, ಇದೆಲ್ಲ ಮಣ್ಣು ತುಂಬಿಕೊಂಡಿತ್ತು. ಅವಾಗ ಗಿಡ ನೆಟ್ಟಿದ್ದೆ ಒಂದು 4 ವರ್ಷಕ್ಕಿಂದೆ. ಯಾಕೋ ಕೆಳಗಡೆ ಕಲ್ಲಿರ್ಬೇಕೋ ಏನೋ ಎಳಗನೆ ಆಗ್ಲಿಲ್ಲ. ಈಗ ಚೆನ್ನಾಗಿ ಎದೊಳ್ತಾ ಇದೆ ಗಿಡ, ಕಟ್ಟಿ ಹೊಸ ಮಣ್ಣು ತುಂಬಿದ್ಮೇಲೆ. ಸೊ ಇದೆಲ್ಲ ನಾನೇ ಗಡಪಾರೆ ಪಿಕಾಸಿ ತಗೊಂಡೆಲ್ಲ ಮಣ್ಣು ಬಿಡಿಸಿ ಹೌದು, ಇದೆಲ್ಲ ಒಂದು ಶೇಪ್ ಮಾಡಿ. ಇನ್ನು ಉಳಿದಕ್ಕೆ ರಿವಿಟ್ಮೆಂಟ್, ಈ ಕಲ್ಲು ಕಟ್ಟಿರೋದೆಲ್ಲ ನಾನೇ, ಕಂಪ್ಲೀಟ್ ಕಲ್ಲು. ನನಗೆ ಭಾಳ ರಾಕ್ ಗಾರ್ಡನ್ ಮಾಡ್ಬೇಕು ಭಾಳ ಖುಷಿ ಅದು. ಈಗ ಅಲ್ಲಿ ನೋಡಿ, ಇಲ್ಲಿ ಅದೊಂದು ಸ್ಟೋನಲ್ಲಿ ಮಾಡಿದ್ದೀನಿ. ಅದು ನೀರು ಬಿದ್ದು ಹಿಂಗೆ ಹೋಗುತ್ತೆ ಈಚೆಗೆ, ಆ ಫಾಸ್ಟ್ ಥರ ಬರಬೇಕು. ಅದು ನಾನು ಮಾಡಿದ್ದೆ. ಅಂದರೆ ನಮ್ಮ ಗಾರೆಯವ್ರನ್ನ ಇಟ್ಕೊಂಡು ಸೊ ಫಿನಿಶಿಂಗ್ ಸಣ್ಣ ಕಲ್ ಮೇಲೆ ಇರೋದೆಲ್ಲ ನಾನೇ ಜೋಡಿಸಿದ್ದು. ಸೊ ಇದಕ್ಕೆಲ್ಲ ನಾನು ಸಿಮೆಂಟಿಂಗ್ ನಾನೇ ಮಾಡಿದ್ದು ಕಂಪ್ಲೀಟು.
ಕೈ ಗ್ಲೌಸ್ ಹಾಕೊಂಡು ಎಲ್ಲ ಸಿಮೆಂಟಿಂಗ್ ಎಸ್ ಪಾಯಿಂಟಿಂಗ್ ಅಂತ ಕರಿತೀವಿ ನಾವು. Okay, okay. ಅದೆಲ್ಲ ಫ್ರೀ ಯಾವಾಗ ಮಾಡ್ತಾ ಇರ್ತೀನಿ. ಏನ್ ಮಾಡೋದು, ಅದೊಂದು ಖುಷಿನೇ ಅಲ್ವಾ ಖುಷಿ. ಅದು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ಪೂರ್ತಿ ನಾನೇ ಮಾಡಿದ್ದು ಕಲ್ಗಳು ಒಂದೊಂದು. ಅಂದ್ರೆ ಕಲ್ ದಪ್ಪ ಕಲ್ಲು ಎತ್ತಕ್ಕಾಗಲ್ಲ, ಎಲ್ಪ್ ತಗೊಂಡು ಎಲ್ಲ ಕೂಲಿಯವ್ರು ಇರ್ತಾವ, ಒಬ್ಬ ಕೂಲಿಯವ್ರನ್ನ ಇಟ್ಕೊಳ್ತೀನಿ. ಫಿನಿಶಿಂಗ್ ಕೆಲಸ ನಾನು ಮಾಡ್ಕೊಳ್ತೀನಿ. ಈಗ ಇದ್ರ ಮೇಲೆ ಎಲ್ಲ ಸಾಯಂಕಾಲದ ಲೈಟ್ಸ್ ಬರುತ್ತೆ, ಎಲ್ಲ ಲೈಟ್ಸ್ ಹಾಕಿದ್ರೆ ಈ ಬಂಡೆಗಳೆಲ್ಲ ಬೇರೆ ಬೇರೆ ತರ ಕಾಣಿಸುತ್ತೆ. ಅಲ್ಲಿ ಫಾಲ್ಸ್ ಬರುತ್ತೆ. ಲುಕ್ಕೇ ಬೇರೆ ಬಿಡಿ ಅದು. ಊಟ ಮಾಡುವಾಗ ಅದೊಂದು ಮುದ ಲುಕ್ಕೇ ಬೇರೆ ಒಂದು ಮುದ ಇರುತ್ತೆ ಅದು. ಅದೆಲ್ಲ ಬಟ್ ನೀವು ಇಲ್ಲಿ ರೋಪ್ ವೇ ಮಾಡ್ತಿರೋದ್ರೆ, ಜಿಪ್ ಲೈನ್ ಮಾಡ್ತಿರೋದ್ರಿಂದ ಅಲ್ಲಿ ಅದು ಸುಮ್ಮನೆ ಇಲ್ರಿ. ಯಾವಾಗ ಒಂದ್ಸತಿ ಓಡಾಡುವಾಗ ಅನ್ನಿಸ್ತು, ಆ ಬೆಟ್ಟದ ಮೇಲೆ ಆ ಕಲ್ ಮೇಲೆ ಹೋಗಿ ನಿಂತ್ಕೊಂಡೆ. ಆಮೇಲೆ ಆಕ್ಸಸ್ ಚೆನ್ನಾಗಿದೆ ಹೋಗೋದಕ್ಕೆ ವ್ಯೂ ಪಾಯಿಂಟ್ಗೆ. ಬೇರೆ ಕಡೆ ಏನಾಗುತ್ತೆ, ಹಿಂಗೆ ಹತ್ತಿ ಹೋಗೋದು. ನಿಜ ನಿಜ ನಿಜ. ಇಲ್ಲಿ ನ್ಯಾಚುರಲ್ ಆಗಿ ನಡ್ಕೊಂಡು ಹೋಗೋದು ನಡ್ಕೊಂಡು ಬಂಡೆ ಪಕ್ಕದಲ್ಲಿ. ಹೌದು. ಸೊ ಓಡಾಡಕ್ಕೆ ಇಷ್ಟಾಗಲ್ಲ ಜಾಗ ಸಾಕು. ಬರ್ತಾ ಅದು ಹೆಂಗಿದೆ ಶೇಪ್ ಹಂಗೆ ಯೂಸ್. ಆಮೇಲೆ ನಾರ್ಮಲಿ ಹೆಂಗ್ ಗೊತ್ತಾ, ಈ ತರ ಇದಕ್ಕೆ ಬರೋರೆಲ್ಲ ಅಡ್ವೆಂಚರಸ್ ಆಗೇ ಇರ್ತಾರೆ. ಹೌದು, ಅವ್ರು ಅದನ್ನೇ ಇಷ್ಟಪಡ್ತಾರೆ. ಅವ್ರ ಜಾಗ ಹೆಂಗಿದ್ರು ಅದಕ್ಕೂ ಅಡ್ವೆಂಚರ್ ಅಂತಾನೆ ಅದಕ್ಕೆ ಹಗ್ಗ ಮೇಲೆ ಹತ್ತೋದಕ್ಕೆ ಹಗ್ಗ ಕಟ್ಟಿದ್ದೀನಿ. ಇದರಲ್ಲಿ ಮೇಲೆ 2 ಮಂಚ ಬರುತ್ತೆ, ಕೆಳಗಡೆ ಒಂದು ಬರುತ್ತೆ. ಇಲ್ಲಿ ಇದ್ರ ಮೇಲೆ 3 ಜನ, ಅದ್ರಲ್ಲಿ 4 ಜನ, 7 ಜನ ಫ್ಯಾಮಿಲಿ ಇದು. ಫ್ಯಾಮಿಲಿ ರೂಮ್, ಫ್ಯಾಮಿಲಿ ಅಥವಾ ಡಾಮ್ ಏನ್ ಬೇಕಾದ್ರೂ ಅನ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಬೆಡ್ ಹಾಕೊಂಡು ಒಬ್ರು ಮಲ್ಕೋಬಹುದು. 7 ರಿಂದ 8 ಜನ ಹಾಕಿಬಿಟ್ಟು ಇಷ್ಟ ಆಗುತ್ತೆ. ರೇಟ್ ವೈಸ್ ಕಾಂಪ್ರಮೈಸ್ ಮಾಡ್ಕೊಂಡು ಕೆಲವ್ರು ಏನ್ ಮಾಡ್ತಾರೆ, 10 ಜನ ನಾವು ಇಲ್ಲಿ ಇರ್ತೀವಿ ಅಂತಾರೆ. ಅವಾಗ ಒಂಚೂರು ಕಮ್ಮಿ ಮಾಡ್ಕೊಡ್ತೀವಿ. 2 ಬಾತ್ರೂಮ್ ಮಾಡಿದ್ದೀನಿ. ಓಕೆ, ಒಂದು ಬಾತ್ರೂಮ್ 4 ಜನ ಲೆಕ್ಕ. ದೊಡ್ಡದಾಗಿದೆ ಬಾತ್ರೂಮ್ಗಳೆಲ್ಲ. ವಿಶೇಷ ಅಂದ್ರೆ ಎಲ್ಲೂ ಫಿಲ್ಟರ್ಗಳು ಹಾಕಿಲ್ಲ. ನಾನು ಪ್ರತಿಯೊಂದು ರೂಮ್ಗೂ ವಾಟರ್ ಫಿಲ್ಟರ್ ಹಾಕ್ತಾ ಇದ್ದೀನಿ. ಸೊ ಯಾಕೆಂದ್ರೆ ದೂರ ಇರೋದ್ರಿಂದ ಪ್ರತಿ ಸತಿ ನೀರು ತಂದು ಕೊಡ್ಬೇಕು. ಕೆಲವರು ಫಿಲ್ಟರ್ ಇದ್ರು ಪರ್ಚೇಸ್ ಮಾಡ್ತಾರೆ, ಬಿಸ್ಲರಿ ವಾಟರ್ ತಗೊಳ್ತಾರೆ. ಕೆಲವರು ನೀವು ತಗೊಂಡ್ಮೇಲೆ ನೀರು ಕೊಡೋಕೆ ನಮ್ಮ ಇದದು ನೀರು ಕೊಡ್ಲೇಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಫಿಲ್ಟರ್ ಎಲ್ಲ ರೂಮಲ್ಲಿ ಫಿಲ್ಟರ್. ನಾರ್ಮಲಿ ರೆಸಾರ್ಟ್ಗಳು ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಗೆ ವಾಟರ್ ಕ್ಯಾನ್ ತಗೊಳ್ಳಿ ಅಂತ ಇದು ಮಾಡ್ತಾರೆ. ಹೌದಾ, ನಮ್ಮಲ್ಲಿ ವಾಟರ್ ಇಟ್ಟಿರ್ತೀವಿ, ಬೇಕಾದ್ರೆ ವಾಟರ್ ಕ್ಯಾನ್ ಕೊಡ್ತೀನಿ. ಬೇಡ ಅಂದವ್ರಿಗೆ ಫಿಲ್ಟರ್. ಇದಿದ್ರೆ ಯಾರು ತಗೊಳ್ಳೋದಿಲ್ಲ. ಕೆಲವರು ಆರ್ವನು ಹಾಕಲ್ಲ, ಕುಡಿಯಲ್ಲ. ಆ ಥರ ಇದೆ ಕೆಲವರೆಲ್ಲ. ಸೊ ಮೇಲೆ ಹೋಗೋಣ ಬೇಕಾದ್ರೆ. ಇದು ಸಿಮೆಂಟ್ ಹೆಂಚು, ಮೋನಿಯರ್ ಟೈಲ್ಸ್ ಅಂತ. ಮೋನಿಯರ್ ಅಂತ ಫ್ಯಾಕ್ಟ್ರಿ. ಕೆಂಪು ಹೆಂಚು ಬರುತ್ತಲ್ಲ, ಕೆಳಗಡೆ ಅದೇ ಸಿಮೆಂಟ್ ಫಾರ್ಮೆಟ್. ಅದೇನೆ ನೋಡಿ, ಕೆಳಗಡೆ ಕೆಂಪು ಹೆಂಚು ತರ ಹಾಕಿದ್ದೀನಿ, ಟೆರಾಕೋಟ. ಒಂದು ಲುಕ್ ಚೆನ್ನಾಗಿರುತ್ತೆ. ಒಳಗಿಂದ ನೋಡೋಕ್ಕೂ ಚೆನ್ನಾಗಿ. ಮೇಲ್ಗಡೆ ಇದು ಎಲ್ಲ ಗ್ರೇ ಕಲರ್. ಇದ್ರ ಮೇಲೆ ಹೋಗುತ್ತೆ. ಇದ್ರ ಮೇಲೆ ಅದು ಹಾಕಿದೀವಲ್ಲ, ಒಳಗಡೆ ಲುಕ್ಕಿಗೆ ಇದು ಡಬಲ್. ಆಮೇಲೆ ಹೀಟ್ ರೆಸಿಸ್ಟೆಂಟ್ ಆಗುತ್ತೆ, ನಿಮಗೆ ಹೀಟ್ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲ ರೂಮು AC ರೂಮ್, ಎವ್ರಿಥಿಂಗ್ ಈಸ್ AC. ಎಲ್ಲ ರೂಮು AC ಮಾಡಿ, ಎಲ್ಲವೂ AC. ಎಲ್ಲ AC. ಅಲ್ಲ ಈ ವೆದರ್ಗೆ ಬೇಕಾದ್ರೆ ಕಂಪಲ್ಸರಿ AC ಇರುತ್ತೆ ನಮ್ದು ರೂಮ್ ಎಲ್ಲ. AC ಬೇಕಾದ್ರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಕೊಳ್ಳಿ. ಇಲ್ಲೂ ಬರುತ್ತೆ, ಇದು ಹಾಕಿ ಟೈಲ್ಸ್ ಹಾಕಬೇಕು. ಸೊ 2 ಮಂಚ ಬರುತ್ತೆ, ಫ್ರೀ ಇರುತ್ತೆ. ಇಲ್ಲೊಂದು AC ಹಾಕ್ತೀನಿ, ಅಲ್ಲೊಂದು AC ಹಾಕ್ತೀನಿ. ಆಮೇಲೆ ಇದ್ರ ಸ್ಪೆಷಾಲಿಟಿ ಅಂದ್ರೆ ಕೆಳಗಡೆಯಿಂದ ಇಟ್ಕೆ, ಮೇಲೆ ಕಂಪ್ಲೀಟ್ ವುಡ್. ಇದು ಫುಲ್ ಕವರ್. ಇಲ್ಲಿ ವುಡ್ ಕವರ್ ಆಗುತ್ತೆ ಇದು ಪೂರ್ತಿ. ಇದು ಆಕ್ಚುಲಿ ಸಿಮೆಂಟ್ ಇಟ್ಕೆ. ನಾನು ಮಡ್ ನ್ಯಾಚುರಲ್ ಆಗಿರ್ಲಿ ಅಂತ. ಇವಾಗೆಲ್ಲ ಮಣ್ಣಿನ ಇಟ್ಕೆ, ಇಂಟರ್ಲಾಕ್ ಬ್ರಿಕ್ಸ್ ಅಂತ. ಇದು ಪ್ಲಾಸ್ಟಿಂಗ್ ಏನು ಇಲ್ಲ. ತುಂಬಾ ರೀಸೆಂಟ್ ಆಗಿ ಬಂದಿರವಲ್ಲ ಇವು. ಮುಂಚೆ ಇತ್ತೀಚೆಗೆ ಮಾಡಿದ್ದಾರೆ, ಸುಮಾರು ಮನೆಗಳು ಕಟ್ಟಿದ್ದಾರೆ. ಸ್ವಲ್ಪ ರಿಸ್ಕ್, ತಲೆನೋವು ಇದು. ಹೆಂಗೆ? ಅಯ್ಯೋ, ವರ್ಕರ್ಸ್ ಸರಿ ಇಲ್ಲಲ್ಲ. ವರ್ಕರ್ಸ್ ಸರಿ ಇಲ್ಲ, ಫಿನಿಶಿಂಗ್ ಸರಿಯಾಗಿ ಕೊಡಲ್ಲ, ತಲೆನೋವು ಬಂದ್ಬಿಡುತ್ತೆ ನೋಡಿ. ಅದ್ರಲ್ಲಿ ಕ್ರಾಕ್ ಆಗಿದೆಯಲ್ಲ ಅಲ್ಲಿ. ಅದೆಲ್ಲ ಈಗ ಕ್ರಾಕ್ ಎಲ್ಲ ಮುಚ್ಚಬೇಕು. ಅದೀಗ ಎಲ್ಲ ಪಾಯಿಂಟಿಂಗ್ ಅಂದ್ಬಿಟ್ಟು ನೋಡಿ, ಆ ಕಾರ್ನರ್ ಅಲ್ಲಿ ಮಾಡಿದ್ಯಲ್ಲ, ಎಲ್ಲ ಎಸ್ ಪಾಯಿಂಟಿಂಗ್ ಅಂತ ಹೇಳ್ತೀವಿ ನೋಡಿ. ಇದೆಲ್ಲ ಮಾಡಿದೆ ನೋಡಿ, ಇದೆಲ್ಲ ಮಾಡ್ಬೇಕೀಗ. ಈಗ ಮುಂಚೆ ಮಾಮೂಲಿ ಇಟ್ಕೆ ಬರ್ತಿತ್ತಲ್ಲ, ಅದು ಕಟ್ತಾರೆ. ಅದು ಈಗ ಯಾರು ಕಟ್ತಾರೆ, ಜಾಸ್ತಿ ಸಾಲಿಡ್ ಬ್ಲಾಕ್ ಹೋಗ್ತಾರೆ, ಸಿಮೆಂಟ್ ಬ್ಲಾಕ್ಸ್ಗೆ. ಅದು ಖರ್ಚು ಜಾಸ್ತಿ. ನಮ್ಮ ಸ್ಟಾಫ್ ರೂಮ್ಗೆಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಸೊ ಮಾಮೂಲಿ ಇಟ್ಕೆ ಕಾಸ್ಟ್ಲಿ. ಯಾರು ಯಾಕಂದ್ರೆ ಕೆಲವರು ಸ್ವಂತಕ್ಕೆ ಬೇಕಾಗೋರು ಮಾಮೂಲಿ ಇಟ್ಕೆನೆ ಕಟ್ಕೊಳ್ತಾರೆ. ಅದು ಬಂದು 4.5 inches by 9 inches by 3 inches ಹೈಟ್ ಬರುತ್ತೆ. ಚಿಕ್ಕದಿರುತ್ತೆ. ಅದನ್ನ ಜಿಗ್ಜಾಗ ಕಟ್ತೀವಿ ನಾವು. ಆಮೇಲೆ ಇಲ್ಲೊಂದು ಉಯ್ಯಾಲೆ ಹಾಕ್ತೀನಿ. ಈ ಕಡೆ ಒಂದು ಟೇಬಲ್. ಅವ್ರ ರೂಮ್ ಮುಂದೆ ಅವ್ರಿಗೆ ಬಾಲ್ಕನಿ, ಇಲ್ಲಿ ಪಾರ್ಕಿಂಗ್ ಅವ್ರ ರೂಮ್ ಮುಂದೆ ನೋಡಿ. ಇಲ್ಲಿ ಲೈನ್ ಆಗಿ ಒಂದು 3 ಕಾರ್ ಇಲ್ಲಿ ನಿಲ್ಸ್ಕೋಬಹುದು. ಆಮೇಲೆ ಇಲ್ಲಿ ಒಳಗಡೆ ಹೋಗ್ಬೋದು, ಕಾರು ಎಲ್ಲಿ ಬೇಕಾದ್ರೂ ನಿಲ್ಸ್ಕೋಬಹುದು. ಇಲ್ಲೆಲ್ಲ ಕಲ್ಲು ಕಟ್ಬಿಡ್ತೀನಿ ಕಂಪ್ಲೀಟ್. ನೆನ್ನೆ ಇದೆಲ್ಲ ಒಂದು 7 ಅಡಿ ಹಳ್ಳ ಇತ್ತು, ಇದನ್ನೇ ಮಾಡಿಸ್ದೆ ಡೌನ್ ಆಗಿ. ಎಲ್ಲ ಮಣ್ಣಾಕಿ ಫಿಲಪ್ ಮಾಡಿಸಿದ್ದೀನಿ. ಒಂದು 20 ಜನ ಕೂತ್ಕೋಬಹುದು. ನೆನ್ನೆ ಮಾಡಿಸ್ತಾ ಇದೆಲ್ಲ. ಇಲ್ಲಿತ್ತು ಬಂಡೆಗಳು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸಿ ಈಗ ನಮ್ಮ ಅಲ್ಲಿಗೆ ಮಾಡಿಸ್ದೆ. ಅಲ್ಲೆಲ್ಲ ವುಡ್ಗೆ ಪ್ರಾವಿಷನ್ ಮಾಡ್ತೀನಿ. ಕ್ಯಾಂಪ್ ಫೈರ್ ಪಕ್ಕದಲ್ಲೇ ಮತ್ತೆ ಎಲ್ಲೋ ಇಟ್ಟು ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ತಗಡು ಹಾಕಿ ಕವರ್ ಮಾಡ್ತೀನಿ. ಅಲ್ಲೇ ಇಟ್ಬಿಡೋದು. ಅಲ್ಲೇ ತೆಗೆದಲ್ಲೇ ಅಲ್ಲೇ ಬೆಸ್ಟ್ ಇದು.
ಎತ್ಕೊಂಬ, ಆಮೇಲೆ ಲೇಬರ್ ಕೆಲಸಗಳು ಜಾಸ್ತಿ ಹೌದು. ಆಗುತ್ತೆ. ಕೆಲವು ಸಲ ಕೂತವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬೇಕಂತ ತೀರಾ ಎತ್ತಿ ಒಂದು ಕಟ್ಟಿಗೆ ಅವರೇ ಹಾಕೊಳ್ತಾರೆ. ಹಾಕೋಬಹುದು. ಅದಕ್ಕೆ ಅದು ಪಕ್ಕನೇ ಪ್ಲಾನ್ ಮಾಡ್ಬಿಟ್ಟಿದ್ದೇನೆ. ಅದು ಕಲ್ ಮೇಲೆ ಹಾಕಿದ್ರೆ ಮಣ್ಣು ಮೇಲೆ ಹಾಕಿದ್ರೆ ಎಲ್ಲ ಗೆಜ್ಜೆ ಹಿಡಿಯುತ್ತೆ. 2 ಬಂಡೆ ಹಾಕಿದ್ದೀನಿ, ತಗಡಿದೆ 4 ತಗಡು ಹಾಕ್ಬಿಟ್ಟು ನೀಟಾಗಿ ಅಲ್ಲಿರೋದನ್ನೆಲ್ಲ ಶಿಫ್ಟ್ ಮಾಡಿಸ್ತೀನಿ. ಲೇಬರ್ ಇರಲಿಲ್ಲ, ಕಂಪ್ಲೀಟ್ ಇಲ್ಲಿ ಶಿಫ್ಟ್ ಮಾಡಿಸ್ತೀನಿ. ಓಕೆ, ಶಿಫ್ಟ್ ಮಾಡಿಸಿ ಜೋಡಿಸ್ತೀನಿ ಎಲ್ಲ. ನಾನು ನೋಡಿ ಇಲ್ಲೊಂದು ಬಿದಿರಿತ್ತು, ಕಿತ್ತೆ ಬೆಳ್ಕೊಂಡಿತ್ತು, ಫುಲ್ಲು ಬೆಳ್ಕೊಂಡಿತ್ತು ಮರ ಇಲ್ಲಿ ಎಲ್ಲ ಇದು ಮಾಡಿದಿರಲ್ವ. ಹ್ಞೂ, ಬಂಡೆಗಳೇ ಫುಲ್ ಬಂಡೆಗಳೇ. ಹೌದು, ಬಂಡೆಗಳೇ. ಬನ್ನಿ, ಎಲ್ಲ ಸ್ಯಾನಿಟರಿ ಬಿಟ್ಟೆಲ್ಲ ಮಾಡಿದ್ದೀನಿ ಈಗ. ಇದು ಅಕೇಶಿಯಾ ಅಂತ, ಈ ಕಡೆ ಎಲ್ಲ ಅರ್ಕ್ಯುಲಸ್ ಅಂತಾರೆ. ಇದು ಪೈನ್ ವುಡ್, ನಮ್ಮ ಸ್ಟುಡಿಯೋಗೆಲ್ಲ ಯೂಸ್ ಮಾಡಿದ್ವಲ್ಲ, ಪೈನ್ ವುಡ್. ನಿಮ್ಮ ಸ್ಟುಡಿಯೋದಲ್ಲಿ ಫುಲ್ ಇದೆ. ಹೌದು, ಅದೇ ಮಾಡಿದ್ದು. ಅದೇನು ಮತ್ತೆ ತಂದಿದ್ದೀನಿ, ಈ ಕಡೆಗೆಲ್ಲ ಹಾಕ್ಬೇಕು. ಈ ಥರ ಸೀಲಿಂಗ್ ಎಲ್ಲ ವುಡ್ ಬಂದ್ಬಿಡುತ್ತೆ ಕಂಪ್ಲೀಟ್. ಅದೊಂದು ಡ್ರೆಸ್ಸಿಂಗ್ ರೂಮು, ಚಿಕ್ಕದು. ಬಾತ್ರೂಮ್ ಪಕ್ಕದಲ್ಲಿ ಅಲ್ಲೊಂದು ವಾರ್ಡ್ರೋಬ್ ಬರುತ್ತೆ. ಇಬ್ಬರಿಗೆ ಎಷ್ಟು ಬೇಕು ಬಾರ್ಡ್ರು ಅಷ್ಟು ವಾರ್ಡ್ರೋಬ್ ಬರುತ್ತೆ. ಇಲ್ಲೊಂದು ಮಿರರ್ ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ನಾರ್ಮಲಿ ಡ್ರೆಸ್ಸಿಂಗ್ ರೂಮ್ ಇರಲ್ಲ ಇಲ್ಲೂ. ಹೌದಾ, ಎಲ್ಲೂ ಇರಲ್ಲ ಡ್ರೆಸ್ಸಿಂಗ್ ರೂಮ್. ನಾನೆಲ್ಲ ಮಾಡ್ತೇನೆ. ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಬಂದಿದೆ, ಅಲ್ಲೆಲ್ಲ ಓಪನ್ ಆಗೇ ಮಾಡ್ತೀನಿ, ಬೇರೆ ಹಾಕ್ತೀನಿ ಓಪನ್ ರೂಮಲ್ಲಿ. ಅದೇ ಜಾಗ ಜಾಸ್ತಿ ಇದೆಯಲ್ಲ, ಬಾತ್ರೂಮಿಗೆ ಬೈಫರ್ಕೇಟ್ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬಾತ್ರೂಮ್ ಒಂದು ಗೋಡೆ ಬರಬೇಕಲ್ಲ. ಎಲ್ಲ ಕಡೆ ಹೊರಗಡೆ ಬಂದೆ. ಹೇಗನ್ಸುತ್ತೆ ಇದು ಫೀಲು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನು ನೇರಳೆ 40, ಇದು 40, ಬಟರ್ ಫ್ರೂಟ್ ಜನ ಇಲ್ಲಿ ಬಂದವ್ರು ಯಾರು ಕಿತ್ಕೋಬೋದಾ? ನೋಡೋಣ ಆಮೇಲೆ. ಅದಕ್ಕೊಂದು ರೇಟ್ ಅಂತ ಫಿಕ್ಸ್ ಮಾಡ್ತೀವಿ. ಚೆನ್ನಾಗಿದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಲ್ಲ ನೆಲ್ಲಿಕಾಯಿ ಮರಗಳೇ. ಅದೇ ಏನು ಬಾ, 2-3 ವರ್ಷ ಹೋಗಬೇಕು. ನೆಲ್ಲಿಕಾಯಿ ನೀವು ಹಾಕಿದ್ದ ಇದು? ಎಲ್ಲ ನಾನು ಹಾಕಿದ್ದೆ. ಯಾವುದು ಇಲ್ಲಿ ಏನು ಅದೇ ಆ ಕಾಡು ಮರಗಳಿದೆ ನೋಡು, ಆ ಥರದ ಕಾಡು ಮರಗಳು. ಚೇಪೆಕಾಯಿ ಹಾಕಿದ್ದೆ, ಅದು ಒಳ್ಳೆ ಏನಿತ್ತಣ್ಣ ಇಲ್ಲಿ? ಏನಿಲ್ಲ, ಖಾಲಿ ಜಾಗ ಬಿದ್ದಿತ್ತು. ಅಡಿಕೆ ಹಾಕಿದ್ದೆ, ಎಲ್ಲ ಹೋಯ್ತು ಸ್ವಲ್ಪ. ಯಾವುದೋ ಅವರು ನರ್ಸರಿ ಅವರು ಒಳ್ಳೆ ನಾಟಿ ಚೇಪೆಕಾಯಿ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಇಷ್ಟಿಷ್ಟೇ ಬಿಡುತ್ತೆ. ಇದಲ್ವಾ ಏನು ಚೇಪೆಕಾಯಿ? ಚೇಪೆಕಾಯಿ ಇದೆಲ್ಲ ಚೇಪೆಕಾಯಿ ಈಗ ಬಿಡ್ತಾ ಇದೆ ನೋಡು. ಇವಾಗ ಅಲ್ಲಿಂದ ಜಿಪ್ಲಿಂಗು ಇಲ್ಲಿಗೆ ಬರುತ್ತೆ, ಈ ಬಂಡೆಗೆ. ಆ ಗ್ಯಾಪಲ್ಲಿ ಬರುತ್ತೆ, ಅಲ್ಲಿಂದ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಹಾಂ, ಏನು ಮಾಡ್ತಾ ಇದ್ದಾರೆ ಬರ್ತೀನಿ, ನೋಡ್ತೀನಿ. ಮಡ್ ಕಬಡ್ಡಿ, ಮಡ್ ವಾಲಿಬಾಲ್ಗೆ ಪಿಟ್ ಮಾಡಿಸ್ತಾ ಇದ್ದೀನಿ. ಏನ ಕರೆದೆ ಅಂತೆ? ಮಣ್ಣಿಲ್ಲೇ ಹಾಕೋಬೇಕು, ಎಲ್ಲರೂ ಆಗಿ ನೆವ್ರು ಬಿಡು ಅಷ್ಟೇ. ಈ ಮಣ್ಣೆ ಒಂದು ಅರ್ಧ ಅಡಿ ಹಾಕ್ಬಿಡು, ಅವಾಗಿಲ್ಲ ಸರಿ ಹೋಗುತ್ತೆ. ವಾಲಿಬಾಲು ಕಬಡ್ಡಿ ಆಡಲಿಕ್ಕೆ ಮಾಡ್ತಾ ಇದ್ದಾರೆ, ಮಡ್ ಪಿಟ್. ಸೊ ಮಜಾ ಬರುತ್ತೆ. ಹಳ್ಳಿಗಳಲ್ಲಿ ಆಡ್ತಾರೆ ಜನಗಳು, ಬಟ್ ಸಿಟಿಯವರಿಗೆ ಈ ಫೀಲ್, ಈ ಒಂದು ಎಕ್ಸ್ಪೀರಿಯನ್ಸು ಜಡಿ ಮಣ್ಣು ತಾನೆ ಎಲ್ಲ ಅದಕ್ಕೊಂದು ಮಾಡ್ತಾರೆ. ಅಲ್ಲೋಡ ಇಲ್ಲಿ ರ್ಯಾಟ್ ಎಲ್ಲ ಬಿಲ್ದಲ್ಲಿ ಇತ್ತೇನ ಪಾಪ ಎಲ್ಲ ಒಳ ಸಿಗಾಕ ಆಯ್ತು. ಇದೇ ಮಟ್ಟ ಎತ್ಬಿಟ್ಟು ದಿಬ್ಬ ಹಾಕು. ದಿಬ್ಬ ಹಾಕಿದ್ಮೇಲೆ ಉಳಿದಿರೋ ಮಣ್ಣಿದೆಯಲ್ಲ, ಮೇಲ್ಗಡೆ ಮಣ್ಣೆಲ್ಲ ದಿಬ್ಬ ಹಾಕು, ಕೆಳಗಡೆ ಮಣ್ಣು ತೆಗೆದಿದೆಯಲ್ಲ ಇಲ್ಲೇ ಮಟ್ಟ ಮಾಡ್ಬಿಡು. ಬೇರೆ ಮಣ್ಣು ತಂದು ಹಾಕೋದು ಬೇಡ, ಇಲ್ಲೇ ಅಡ್ಜಸ್ಟ್ ಆಗೋಗುತ್ತೆ. 1 ಅಡಿ ಹಾಕಿದ್ರು ಪರವಾಗಿಲ್ಲ, ಮಣ್ಣು ಆ ಕೆಸರು ಹೋಗ್ಬೇಕಷ್ಟು. ಎಲ್ಲಿಂದ ಬಂದಿದೆ ಅಣ್ಣ? ಹೆಂಗ್ ಬಂದಿದೆ? ಇಲ್ಲೇ ಸಿಗುತ್ತೆ. ಅಲ್ಲ ಇಲ್ಲಿ ದಾರಿ ಹೀಗೆ ಒಳಗಡೆ ಬರುತ್ತೆ ಎಲ್ಲ. ನಮ್ಮ ಕಾರೇ ಬರ್ತೀವಿ ಇಲ್ಲಿವರೆಗೂ. ಅಲ್ಲ ಇಲ್ಲಿ ಓ ಹಿಂಗ್ ಬಂದಿದೆ ಅಲ್ಲ. ಇವಾಗ ಇಲ್ಲೆಲ್ಲ ಇತ್ತು ಗಿಡಗಳು, ತೆಗೆದೆಲ್ಲ ರೀಪ್ಲಾಂಟ್ ಮಾಡಿದೆ. ಇದು ಆಕ್ಚುಲಿ ಎಲ್ಲೂ ಸಿಗಲ್ಲ. ಈ ಕೆಸರಿಗೆ ಒಂದಷ್ಟು ಆಯುರ್ವೇದಿಕ್ ಎಲೆಗಳು, ಸೊಪ್ಪುಗಳು ಎಲ್ಲ ಮಿಕ್ಸ್ ಮಾಡ್ತೀನಿ. ಏನ್ ಹಾಕ್ಬೋದು ಅಂತ ಕೇಳ್ಬಿಟ್ಟು, ಈಗ ಬೇವಿನ ಸೊಪ್ಪು ನಮ್ಗೆ ಗೊತ್ತೇ ಇದೆ. ಕರೆಕ್ಟ್. ಸೊ ಅದಕ್ಕೆ ಅವ್ರು ಬಂದವ್ರು ಮಡ್ ಪ್ಯಾಕ್ ಬೇಕಾದ್ರು ಮಾಡ್ಕೊಂಡು ಇಲ್ಲೇ ಒಂದು ಪಕ್ಕದಲ್ಲಿ ಕೊಳೆ ಹಾಕ್ತೀನಿ, ಸ್ನಾನ ಮಾಡ್ಕೊಂಡು ಆಮೇಲೆ ರೂಮ್ಗೆ ಹೋಗ್ಬೋದು. ಅದೊಂದು ಅಡ್ವಾಂಟೇಜ್. ಅದನ್ನೊಬ್ರು ಹೇಳಿದ್ರು ನಂಗೆ. ಸುತ್ತಲೂ ಗಿಡಗಳು ಮರಗಳು ಹಿಂಗೆ ಇರ್ತವೆ, ಸೊ ಮಧ್ಯದಲ್ಲಿ ಮಡ್ ಪ್ಯಾಕ್ ಚೆನ್ನಾಗಿರುತ್ತೆ. ನೈಸ್. ಆಮೇಲೆ ಆ ಕಡೆ ನೀರಿದೆ ನೋಡೋಣ, ಆ ಕಡೆ ಬೆಟ್ಟದ ಮೇಲೆ ಹೋಗೋಣ ಬಾ. ಇದೆಲ್ಲ ಕೆರೆ ನಾನು ಮಾಡಿರೋ ಕೆರೆ, ಬಿಡ್ಜ್ ಬಾ. ಈ ಕಡೆ ಬನ್ನಿ. ಹಿಂಗೆ ನೋಡಿ, ಹಿಂಗೆ ಬಾ ಮಂಜು, ಈ ಕಡೆ ಬನ್ನಿ. ಇದೆಲ್ಲ ಫೀಲ್ ಅಣ್ಣ ನನಗೆ. ಈ ಹೊಲ, ಈ ಜಾಗ, ಈ ಥರ ಸ್ಥಳಗಳಿಗೆ ಬರೋಕ್ಕೆ ಮಜಾ. ಇವಾಗೆಲ್ಲ ಅಲ್ಲಿ ಕಿತ್ತಿದ ಗಿಡ ಎಲ್ಲ ಕೆಲವು ನೆಟ್ಟಿದ್ದೀವಿ ಇಲ್ಲಿ. ಬರ್ಬೋದು ಅನ್ಕೊಂಡಿದ್ದೀನಿ, ಬರಲಿಲ್ಲ ಅಂದ್ರೆ ಹೋಗುತ್ತೆ. ಇಲ್ಲಿತ್ತು ಗಿಡಗಳಿತ್ತು ಪೂರ್ತಿ, ಕಿತ್ತು ಎಲ್ಲ ಸೈಡಿಗೆ ನೆಟ್ಟಿದ್ದೀವಿ. ರೀಪ್ಲಾಂಟೇಶನ್ ಮಾಡಿದ್ದೀನಿ, ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಅನ್ಸುತ್ತೆ. ಯಾಕಂದ್ರೆ
ಸಾಕಲ್ವ ಇಷ್ಟ ಜಾಗ ವಾಲಿಬಾಲ್ಗೆ? ಬೇಕಾದಷ್ಟು. ನೆಟ್ ಬೇಕಾದ್ರೆ ನೆಟ್ಟು, ಬೇಡ ಅಂದ್ರೆ ಕಬಡ್ಡಿ. ಕರೆಕ್ಟ್. ಒಂದು ಹಗ್ಗ ಕಟ್ಬಿಟ್ರೆ ಅದೇ ಪೈಪ್ಗೆ ನೆಟ್ ಸೈಡ್ ಅಲ್ಲಿ ಇಟ್ಕೊಂಡ್ರೆ ಬೇಕಾದ್ರೆ ನೆಟ್ ಬೇಕಾದ್ರೆ ಕಟ್ಕೋಬಹುದು, ನೆಟ್ ಕಟ್ಟಿದ್ರೆ ವಾಲಿಬಾಲು, ಇಲ್ಲ ಅಂದ್ರೆ ಕಬಡ್ಡಿ. ಇಲ್ಲ ಅಂದ್ರೆ ಕಬಡ್ಡಿ. ಆಮೇಲೆ ಅಲ್ಲೇ ವಾಟರ್ ಪ್ರೊವಿಷನ್ ಮಾಡ್ತೀನಿ, ಅಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋದು. ಮಾಮೂಲಿ ವಾಟ್ರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಂಗೆ ಅಲ್ಲಿವರೆಗೂ ಬರುತ್ತಲ್ಲ? ಅಲ್ಲಿವರೆಗೂ ಬರುತ್ತೆ. ಆಲ್ಮೋಸ್ಟ್ 56 ಅಡಿ ಬರುತ್ತೆ. 56 ಅಡಿಗೆ 26 ಅಡಿ ಬರುತ್ತೆ. ನಿಮಗೆ 10 ಜನ ಈ ಕಡೆ 5 ಜನ ಆ ಕಡೆ ಆರಾಮ ಮಾಡ್ಬೋದಲ್ವಾ? ಆರಾಮಾಗಿ. ಅದಕ್ಕೇನು ಜಾಸ್ತಿ ಏನು ಬರಲ್ಲ. ಅದಕ್ಕಿಂತ ಜಾಸ್ತಿ ನೀವು ಮಾಡಿರೋ ಅವರೇ ಗೇಮ್ ಮಾಡ್ಕೊಳ್ಳಿ. ಏನ್ ಆಡ್ಸಕ್ಕೆ ಅಲ್ಲ, ಸ್ಪೋರ್ಟ್ಸ್ ಅವರೇ, ಅವ್ರದೇ ಟೀಮು, ಅವ್ರದೇ. ಇದು 1 ಅಡಿ ಮಣ್ಣು ಹಾಕ್ಬಿಡು, ಮೇಲ್ಗಡೆದೆಲ್ಲ ದಿಬ್ಬ ಹಾಕು, ಕೆಳಗಡೆ ಮಣ್ಣೆ ನೀಟಾಗಿ ಕಲಿಸ್ಬಿಟ್ಟು 1 ಅಡಿ ಲೂಸ್ ಮಾಡಿರ್ಲಿ. ಅದೇ ಕೆಸರಾಗ್ಬಿಡುತ್ತೆ ನೀರು ಬಿಟ್ರೆ. ಯಾಕೆ ಮುಕ್ಕಾಲು ಭಾಗ ಮಳೆ ಜೋರ ಬಂದರೆ ಜೋಬ್ ಬರ್ತಿಲ್ಲಿ. ನಾವು ತುಂಬಿದ್ವಲ್ಲ ಮಣ್ಣಿದೆಲ್ಲ, 2000 ಲೋಡ್ ಮಣ್ಣು ತುಂಬಿದ್ದೀನಿ. ಹಳ್ಳ ಇದ್ದಿದ್ದು ಈ ಜಾಗ ಪೂರ್ತಿ, ಅಲ್ಲಿಂದ 2000 ಲೋಡು. ಈಗ ತಿರ್ಗಾ ಮಣ್ಣು ಓಡಿಸ್ತೇವೆ, ಒಂದು 300 ಲೋಡು. ಈಗ ತಿರ್ಗಾ 300 ಲೋಡ್ ಮಣ್ಣು ಓಡಿಸ್ತೇವೆ. ಹೊಸ ಮಣ್ಣು ಗಿಡಗಳಿಗೆಲ್ಲ ಬೇಕು ಅಂತ. ಮಣ್ಣು ನೋಡಿ ಹೆಂಗಿದೆ, ಕೆಂಪಗೆ. ಒಂದೇ ಒಂದು ಕಲ್ಲಿಲ್ಲ ಮಣ್ಣಲ್ಲಿ. ನೀವು ಇದನ್ನ ಇದು ಮಾಡಿದೆ ಅಂದ್ರಲ್ಲ, ಮತ್ತೆ ದಿಬ್ಬ ಮಾಡಿ ಗಿಡನ ಮತ್ತೆ ಎತ್ತಿ ಹಾಕಿ, ಮಣ್ಣು ಚೆನ್ನಾಗಿರೋದ್ರಿಂದ ಇದು ಬರುತ್ತೆ ವಾಪಸ್. ನನ್ನ ಪ್ರಕಾರ 1-2-3 ಬೇಗ ಕಟ್ಟಾಗೋಯ್ತು, ಬರಲ್ಲ. ಒಂದು 10 ಗಿಡ 15 ಗಿಡ ತೆಗೆದ್ವಿ, ಇಳಿದಷ್ಟು ಗಿಡ ಹಾಕು, ಸುತ್ತು ಇರ್ಲಿ, ಚೆನ್ನಾಗಿರ್ಲಿತ್ತೆ ಅಂತ ಅಲ್ವಾ? ಮಣ್ಣು ಚೆನ್ನಾಗಿದೆ. ಸೊ ಈ ಸುತ್ತು ಗಿಡಗಳು ಮಧ್ಯದಲ್ಲಿ ಇದು ಒಂದು ಫೀಲ್ ಇರುತ್ತೆ ಅವ್ರಿಗೆ ಆಡೋರು. ಇದೇನು ಬಂದ್ರೆ ಬಹಳ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿರುತ್ತೆ, ಅವ್ರು ಆಟ ಆಡೋರ್ಗು ಒಂದು ಫೀಲ್. ಹೌದು, ಎಲ್ಲೋ ಬೈಲು ಬಿಸಿಲು ಅಂತಲ್ಲ, ಇವೆಲ್ಲ ನೆರಳು ಇರುತ್ತೆ. ಆಮೇಲೆ ಇದಕ್ಕೆಲ್ಲ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀಟ್ ಮಾಡಿಸ್ಬಿಟ್ಟು ಕಾಳು ಮೆಣಸು, ನಮ್ಮ ಹುಡುಗರು ಒಂದಷ್ಟು ಜನ ಹೇಳಿದ್ರು, ಕಾಳು ಮೆಣಸು ಹಬ್ಬಿಸ್ತೀನಿ. ಲೇಬರ್ ಪ್ರಾಬ್ಲಮ್ ಇಲ್ಲಿ, 1-2 ಫ್ಯಾಮಿಲಿ ಇಟ್ಟ ಮೇಲೆ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ಇದನ್ನ ನೋಡ್ಕೊಳ್ತಾರೆ, ಅದನ್ನ ಸ್ವಲ್ಪ ಇದು ಮಾಡ್ಕೊಂಡು ಕಾಳು ಮೆಣಸು ಹಾಕೋಣ ಅಂತಿದ್ದೀನಿ. ಎಲ್ಲ ಒಂದು 300 ಗಿಡ ಇದೆ, 300 ಗಿಡ ಕಾಳು ಮೆಣಸು ಹಾಕ್ತಾರೆ, ನಮ್ಮ ಮನೆಗೆ ಆಗುತ್ತೆ. ಇದು ಬ್ರಿಡ್ಜ್ ನಾನು ಮಾಡಿದ್ದು, ಈ ಕೆರೆನೂ ನಾನೇ ಮಾಡಿದ್ದು. ಈಗ ಸುಮ್ಮನೆ ಹಳ್ಳ ಹರಿತಿತ್ತು ಇಲ್ಲಿ, ಅದು ಕೆರೆ, ಅದು 15 ಎಕರೆ ಕೆರೆ ಅದು. ಅಲ್ಲಿ ಅದು ಇವರು ಧರ್ಮಸ್ಥಳ ಇವರು ಅದನ್ನ ಹುಳು ತೆಗಿತಾ ಇದ್ದಾರೆ, ಹುಳು ತೆಗೆದು ಬಂಡ್ ಕಟ್ತಾ ಇದ್ದಾರೆ. ಹೋಗ್ತೀವಿ. ಈ ಕೆರೆ ನಾನು ಮಾಡಿದ್ದು. ಇದು ಮಳೆಗಾಲದಲ್ಲಿ ತುಂಬಿ ಆ ಕಡೆ ಹೋಗುತ್ತೆ, ವರ್ಷ ಪೂರ್ತಿ ನೀರಿರುತ್ತೆ. ಇದೆಲ್ಲ ಒಂದು ಸಣ್ಣ ಬೋಟಿಂಗ್ ಮಾಡ್ತೀನಿ. ಇದು ಕ್ಲೀನ್ ಮಾಡಿ ಬ್ರಿಡ್ಜು ಎಲ್ಲ ನಾನೇ ಪ್ಲಾನ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ. ನೀವು ಹಾಕಿರೋದಲ್ಲ? ನಾನೇ ಹಾಕಿದ್ದು ಬ್ರಿಡ್ಜು. ಇನ್ನೂ ಫಿನಿಶಿಂಗ್ ಆಗಿಲ್ಲ ನೋಡಿ. ಇದನ್ನೇ ತೆಗಿತೀರಲ್ಲ ಮತ್ತೆ ಎಲ್ಲ ಕಸ ತೆಗಿಬೇಕದು. ಇದು ನೀವು ಮಾಡಿದ್ಮೇಲೆ ಮತ್ತೆ ಬೆಳೀತಾ ಇರುತ್ತೆ. ಬಂದೇ ಬರುತ್ತೆ. ಆಮೇಲೆ ಇದ್ಯಾವುದು ಕೊಚ್ಚೆ ನೀರು ಬರಲ್ಲ ಇದು. ಅಲ್ಲ ಅದು ಈಗ ಅಲ್ಲಿಂದ ಜಿಬ್ಲಿಂಗ್ ಬರ್ತಾರಲ್ಲ, ಬಂದ್ಬೇಕಾದ್ರೆ ನೀರಲ್ಲಿ ಬೀಳ್ಬೋದು ಅವರು. ಇದು ನ್ಯಾಚುರಲ್ ವಾಟರ್ ಬರೋದು. ಆಮೇಲೆ ಜಲ ಉತ್ಪತ್ತಿ ಆಗುತ್ತೆ ಇಲ್ಲಿಂದ. ಮಳೆಗಾಲದಲ್ಲಿ ನೋಡಿ ಮಾರ್ಕ್ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ಇಲ್ಲಿ ನಮ್ ಗಾರೆ ಅವರೆಲ್ಲ ನಾನು ಮನೆ ಕಟ್ಟೋಕ್ ಮೊದ್ಲು, ಬೋರ್ವೆಲ್ ಹಾಕೋಕ್ ಮೊದ್ಲು ಈ ನೀರೇ ಕುಡಿತಾ ಇದ್ರು. ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬಹಳ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೀವು ಹೇಳ್ದಂಗೆ ಜಿಪ್ಲೈನ್ ಅಲ್ಲಿ ಬಂದ್ಮೇಲೆ ಅಲ್ಲಿಂದ ಅವ್ರ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಅಲ್ಲಿಂದ ಹಗ್ಗ ಹಾಕಿರ್ತೀನಿ, ಹಗ್ಗದಲ್ಲಿ ಇಳಿದು ಜಂಪ್ ಮಾಡ್ಬೋದು. ಏನೊಂದು 3 ಫೀಟ್ ಇರುತ್ತಾ ನೀರು? ಕೆಲವು ಕಡೆ 6 ಇದೆ, ಇಲ್ಲೆಲ್ಲ 3-4 ಕಡೆ ಇದೆ. ಇಲ್ಲಿ ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ ಸ್ವಿಮ್ ಬರೋರು ಅಲ್ಲಿ ಸ್ವಿಮ್ ಮಾಡ್ಬೋದು. ಅದೆಲ್ಲ ಸ್ವಿಮ್ಮಿಂಗ್ ಬರದೇ ಇರೋರು ಸ್ವಲ್ಪ ಈ ಕಡೆ ಬರ್ಬೇಕು. ಇಲ್ಲಿ ಒಂದು ಐಲ್ಯಾಂಡ್ ಇದೆ ಜಾಗ. ಈ ಐಲ್ಯಾಂಡ್ ಜಾಗ ಏನಿದೆಯಲ್ಲ, ಇದನ್ನೆಲ್ಲ ಈಗ ಮತ್ತೆ ಕ್ಲೀನ್ ಮಾಡಿ ಒಂದು ಫೋಟೋ ಶೂಟ್ಗೆಲ್ಲ ಮಾಡ್ತೀನಿ. ಚೆನ್ನಾಗಿರುತ್ತೆ. ಒಂದು ಫೋಟೋ ಶೂಟ್ ಮಾಡ್ತೀನಿ. ಸುತ್ತ ನೀರು ಇದಕ್ಕೆ ಆ ಕಡೆಯಿಂದ ಸುತ್ತ ನೀರಿದೆ. 3 ಕಡೆ ನೀರು ಬರುತ್ತೆ, 1 ಕಡೆ ಮಣ್ಣು. ಅದೇ ಐಲ್ಯಾಂಡ್. ನಮ್ಮ ಇಂಡಿಯಾ ಕನ್ಯಾಕುಮಾರಿ ಇದ್ದಂಗೆ. ನೋಡಿ ಆ ಮನೆ ನೋಡಿ, ಒಳ್ಳೆ ಮಲೆನಾಡು ತರ ಕಾಣಿಸ್ತಾ ಇಲ್ಲ? ಏನು ಒಣಗಲ್ಲ. ನಾವು ನೀರು ಹರಿಸ್ತೀವಲ್ಲ ನೋಡಿ. ಎಲ್ಲ ತೆಂಗೆಲ್ಲ ನಾನು ಹಾಕಿದ್ದು. ಇದೆಲ್ಲ ತೆಂಗು ನಾನು ಹಾಕಿದ್ದು. 40 ಗಿಡ ತೆಂಗು ಹಾಕಿದ್ದೀನಿ. ಇನ್ನೊಂದು 2-3 ವರ್ಷ ಆದ್ಮೇಲೆ ನಮ್ಮ ಮನೆಗೆ ತೆಂಗಾಗುತ್ತೆ. ಮಾಡಿದ್ರೆ ಇಲ್ಲೊಂದು ಹಾಳು ಮಂಟಪ, ನಮ್ಮ ಶಶಿಧರ ಅಡ್ಪ ಬರ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಅದಕ್ಕೋಸ್ಕರ ಇಲ್ಲೇನ ಮಾಡಿ ಬರೋರಿಗೆ ಅಂತಾನೆ ಅದನ್ನ ಫುಲ್ ಟೈಮ್ ರೆಸಾರ್ಟ್ ಅಂತ ಕನ್ವರ್ಟ್ ಮಾಡಿದ್ಮೇಲೆ ಆ ಥರ ಪ್ಲಾನ್ ಮಾಡೋಣ. ಈಗ 5 ರೂಮ್ ಇದೆ, ಅದ್ರ ಜೊತೆಗೆ ಇಲ್ಲೊಂದು 8 ರೂಮ್ ಮಾಡಿದ್ರೆ 13 ರೂಮ್ ಆಗುತ್ತೆ. ಬಾರ್ ಲೈಸೆನ್ಸ್ಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. 12 ರೂಮ್ಸ್ ಇದ್ರೆ ಬಾರ್ ಲೈಸೆನ್ಸ್ ಸಿಗುತ್ತೆ. ಹೌದಾ? 12 ರೂಮ್ಸ್ ಮಿನಿಮಮ್. ಅದು ಇದು ಹೌದು, ಸ್ಲ್ಯಾಬ್. ಈ ಐಲ್ಯಾಂಡ್ನ ಹಂಗೆ ಯೂಸ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದಷ್ಟು ಗಿಡಗಳು ಹಾಕಿ
ಮತ್ತು ಬಂದವ್ರು ಕೂತ್ಕೊಳ್ಳೋದಕ್ಕೆ ಒಂದು 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 ಇದು ಒಂದು ಏನು ಹೇಳ್ತೀವಿ ನಾವು ಕೆನೋಪಿ ಥರ ಮಾಡಿ ನೋಡಿ ಆ ಗಿಡ ಎಲ್ಲ ಕಡಿತೀನಿ. ಓಕೆ. ಗಿಡ ಎಲ್ಲ ಕಡಿದ್ರೆ ಆ ದೂರದಿಂದ ನೋಡಿ ಆ ಮೇಲ್ಗಡೆ ಬಂಡೆ, ಅಲ್ಲಿಂದ ಒಂದು ಸ್ವಿಂಗ್ ಹಾಕ್ತೀನಿ. ಯಾವ ಬಂಡೆ ಅಣ್ಣ? ಈ ಬಂಡೆ ತುದಿಗೆ ಅಲ್ಲಿ ಉಯ್ಯಾಲೆ ಯಾರೋ ಬಂದು ಕಪಲ್ಸ್ ಫೋಟೋ ಗಿಟ್ಟೋ ಫೋಟೋ ಶೂಟ್ ಫೋಟೋಗೆ ಈ ಪ್ಯಾಚ್ಗೆ ಆ ಗಿಡ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಆ ಕಡೆಯಿಂದ ಶೂಟ್ ಮಾಡ್ಬೋದು. ನಾವು ಆ ಕಡೆ ಹೋಗ್ತೀವಿ. ಇದೊಂದು ಮೊಸಳೆ ತರ ಇದೆ ಬಂಡೆ, ಇದು ಮೇಲ್ಗಡೆ ಹತ್ತು ತುಂಬಾ ಚೆನ್ನಾಗಿದೆ ಬಂಡೆ. ಹೌದು, ಅದ್ ಮಾಡಿ ಈ ಬಂಡೆಗಳೆಲ್ಲ ಹಂಗಂಗೆ ಉಳಿಸ್ಕೊಂಡಿದ್ದೀನಿ. ಯಾವ್ದು ನೈಸರ್ಗಿಕವಾಗಿರೋದನ್ನ ಯಾವ್ದನ್ನು ಹಾಳು ಮಾಡಿ. ಅಲ್ಲ, ಈ ಬಂಡೆ ಇರೋದ್ರಿಂದ ನಿಮಗೆ ಆಕ್ಚುಲಿ ಅದು ಚೆನ್ನಾಗಿ ಈ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದು ಅಡ್ವೆಂಚರಸ್ ಅನ್ನೋ ಫೀಲ್ ಬರುತ್ತೆ. ಹೌದು, ರೆಗ್ಯುಲರ್ ರೆಸಾರ್ಟ್ ಬೇಡ ಅಂತ ಅದೇನೆ ಬೇರೆ ತರ ಹುಡ್ಕೊಂಡ್ ಬರ್ಬೇಕು. ಬಂದವ್ರು ಯಾರು ಬೇಕಾದ್ರೆ ಆಟ ಆಡ್ಕೊಳ್ಳಿ. ಮಡ್ಡು ಮಸಾ ಈಗ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋದ್ರೆ 2,000-3,000 ಚಾರ್ಜ್ ಮಾಡ್ತಾರೆ. ಮಡ್ ಬಾತ್ ಅಂದ್ಬಿಟ್ಟು ಇದಕ್ಕೆ ನಾನು ಆಯುರ್ವೇದಿಕ್ ಇದೆಲ್ಲ ಮಿಕ್ಸ್ ಮಾಡೋಣ. ಒಳ್ಳೆ ಐಡಿಯಾ. ಒಂದಿಬ್ಬರು 3 ಫ್ರೆಂಡ್ಸ್ ಇದಾರೆ ನಂಗೆ, ಕನ್ಸಲ್ಟ್ ಮಾಡಿ ಆ ಮಣ್ಣಿಗೆ ಮಿಕ್ಸ್ ಮಾಡಿ ಬಿಟ್ಬಿಡೋದು. ನಮ್ಮ ನೇಚರ್ ಕೆಲವು ಡಾಕ್ಟರ್ಗಳು ಗೊತ್ತಿರುತ್ತೆ, ಆ ಸೊಪ್ಪು ಈ ಸೊಪ್ಪು, ಅವಾಗ ನೀವು ಆ ಸೊಪ್ಪುಗಳನ್ನೆಲ್ಲ ಲಾವಂಚ ಇಂಥವೆಲ್ಲ ಇದೆ. ಬೇವಿನ ಸೊಪ್ಪು ಇಲ್ಲೇ ಬೇಕಾದಷ್ಟಿದೆ ನಮಗೆ. ಯಾವ್ದಾವ್ದು ಬೇಕು ಅಂತ ಹೇಳ್ತೀರ ಇಲ್ಲೇ ಬೆಳ್ಕೊಳ್ತೀನಿ ಅಷ್ಟೇ. ಇದನ್ನ ಬೆಳ್ಕೊಂಡ್ರೆ ಆಯ್ತು. ಲಾವಂಚ, ಆಮೇಲೆ ಅಮೃತ ಬಳ್ಳಿ ಬರ್ತದೆ, ಶುಗರ್ಗೆ ಬಹಳ ಹೆಲ್ಪ್ ಆಗುತ್ತೆ ಅದು. ಇಂಥವೆಲ್ಲ ಇದು ಮಾಡ್ಕೊಂಡೆ ಕುಡಿತಾರೆ. ಹೌದು. ಆಮೇಲೆ ನಿಮಗೆ ಅಲ್ಲೊಂದು ಗಿಡ ತೋರಿಸ್ತೀನಿ, ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಆ ಗಿಡ ಬಂದು ಬಹಳ ಸ್ವಲ್ಪ ಕಾಸ್ಟ್ಲಿ ಗಿಡ. ಒಂದು 50-60 ಗಿಡ, 60-70 ಗಿಡ ಹಾಕಿದ್ದೀನಿ. ಅದ್ರ ಮೇಲೆ ಏಣಿ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹತ್ತು ನಡಿ ಅಲ್ಲಿ ಹತ್ತೋಣ. ಬನ್ನಿ, ನಾನು ಬರ್ತೀನಿ. ಇದು ಬಂಡೆ ಯಾವುದೇ ಆಧಾರ ಇರಲಿಲ್ಲ. ಏನು ಅಂದ್ರೆ ಸ್ಪೆಷಾಲಿಟಿ, ಯಾವ ಬಂಡೆನೂ ನೆಲದಿಂದ ಬಂದಿಲ್ಲ ಇಲ್ಲಿ. ನೋಡಿ ಈ ಬಂಡೆ ಹಾಗೆ ಕೂತಿದೆ ನೋಡಿ, ಒಂದು ಡೈನೋಸರ್ ತರ ಕಾಣಿಸುತ್ತೆ ಅಲ್ವಾ. ಆಮೇಲೆ ಇದೊಂದು ನೋಡಿ, ಇದೊಂದು ಈ ಕಡೆ ಒಂದು ಡೈನೋಸರ್ ಮಲಗಿದೆ, ಆ ಕಡೆ ನೋಡಿದ್ರೆ ಮೊಸಳೆ ಬಾಯಿ ತೆಗೆದು ಕಾಣಿಸುತ್ತೆ. ತಿಮಿಂಗ್ಲ ತರಾನು. ಹೌದು ಬನ್ನಿ. ನೀವು ಹೇಳ್ದಂಗೆ ಒಂದೊಂದು ಬಂಡೆ ಒಂದೊಂದು ತರ. ನಿಮ್ಗೆ ಓಕೆನಾ? ನೋ ಪ್ರಾಬ್ಲಮ್. ಓಕೆ ಆಗಿದ್ದಕ್ಕೆ ಹೋಗ್ತಾ ಇರೋದು. ಅದ್ರ ಮೇಲೆ ಹತ್ತೀನಿ ನಾನು. ಇವಾಗ ಇಲ್ಲಿಂದ ಒಂದು ರೋಪ್ ಹಾಕ್ಬಿಟ್ಟು ಕೆಳಗಡೆಗೆ ಈ ಜಾಗಕ್ಕೆ ಒಂದು ಲವ್ ಸಿಂಬಲ್ಲು, ಒಂದು 2-3 ಥರ ಉಯ್ಯಾಲೆ ಮಾಡಿಡೋದು. ಯಾರು ಬೇಕಾದ್ರೆ ಅಲ್ಲಿ ಬಂದು ಅಲ್ಲಿಂದ ಬರಬೇಕು. ಅಲ್ಲಿ ಉಯ್ಯಾಲೆ ಆಟ ಆಡ್ತಾರೆ, ಅಲ್ಲಿಂದ ಬರಬೇಕು. ಈಗ ಇದು ಸ್ವಲ್ಪ ನೀರು ಕಮ್ಮಿ ಆಗಿದೆ, ಸ್ವಲ್ಪ ಲೀಕೇಜ್ ಇದೆ ನಾನು ಮಾಡಿರೋದಲ್ಲಿ. ಅದು ಆ ಕಡೆ ಮುಂದೆ ಒಂದು ಚೆಕ್ ಡ್ಯಾಮ್ ಕಟ್ತೀನಿ. ಅವಾಗ ನೀರು ಇನ್ನೂ ಹೈಟ್ ಆಗುತ್ತೆ, ಫುಲ್ಲು ಒಂದು 2 ಅಡಿ ನೀರು ಬರುತ್ತೆ. ಅವಾಗ ಇವೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇದು ಲೇಬರ್ ಇಲ್ಲ, ಇವಾಗೆಲ್ಲ ಇದಕ್ಕೆಲ್ಲ ಸಿಮೆಂಟಿಂಗ್ ಮಾಡಿಬಿಡ್ತೀನಿ ನೀಟಾಗಿ. ಆ ಭಾಗಕ್ಕೆ ಹೋಗೋಣ. ದಟ್ ಸೈಡ್ ಹೋದ್ರೆ ನೋಡಿ, ಅದು ಕೆರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸರ್ಕಾರಿ. ನನ್ನ ಫೆನ್ಸಿಂಗೇ ಸರ್ಕಾರಿ ಕೆರೆ. ನನ್ನ ಫೆನ್ಸಿಂಗು ಸರ್ಕಾರಿ ಕೆರೆ ಪೂರ್ತಿ. ಹೌದು, ಅಲ್ಲಿವರೆಗೂ ಬರುತ್ತಣ್ಣ? ಹೌದು. ಅದಿಲ್ಲ, ಇಲ್ಲಿ ಮರಗಳು ಲಾಸ್ಟ್ ಇದೆ. ತೆಂಗಿನ ಗಿಡ ಲಾಸ್ಟ್, ತೆಂಗಿನ ಗಿಡ ಲಾಸ್ಟ್. ಇಲ್ಲಿದೆ ನೋಡಿ, ಫೆನ್ಸಿಂಗ್ ಇದೆ ನೋಡಿ, ಕಾಣಿಸುತ್ತೆ ಫೆನ್ಸಿಂಗು. ಈ ಬಂಡೆ ಇದು ಲಾಸ್ಟ್. ಅಲ್ಲಿ ಟ್ರೆಕಿಂಗ್ ಹೋಗ್ಬೋದು. ಅಲ್ಲಿ ಗೇಟ್ ಇಟ್ಟಿದ್ದೀನಿ, ಒಳಗಡೆಯಿಂದ ಆರಾಮಾಗಿ ಹೋಗಿ ಟ್ರೆಕಿಂಗ್ ಹೋಗ್ಬೋದು ಮಕ್ಕಳೆಲ್ಲ. ಸ್ಕೂಲ್ ಪ್ರೋಗ್ರಾಮ್ಗಳು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು. ವೀಕೆಂಡ್ ಅವ್ರಿಗೆ ಪಾಟ್ರಿ ಚೆನ್ನಾಗಿರುತ್ತೆ, ಮಕ್ಕಳು ಕೆಸರಲ್ಲಿ ಆಡೋದು ಅಲ್ವಾ. ಸ್ಕೂಲ್ಗೆ ಒಂದೇ ಕ್ಯಾಂಪು, ಒಂದು 100 ಜನ ಮಕ್ಕಳು ಬರ್ತಾರೆ. ಡೇ ಔಟು ಅಷ್ಟೇ. ಡೇ ಔಟ್. ಮಳೆ ಫುಲ್ ಬಂದರೆ ನೋಡಿ ಇಲ್ಲಿವರೆಗೂ ಬರ್ತೀನಿ. ಇಲ್ಲಿವರೆಗೂ ಬರ್ತೇನೆ. ನನ್ನ ತೋಟದಲ್ಲೂ ಬರ್ತಾ ಇತ್ತು. ಈಗ ಕಟ್ಟೆ ಕಟ್ಟಿದ್ದಾರೆ ಸುತ್ತಲೂ. ತುಂಬಾ ಖುಷಿ ಅನ್ಸುತ್ತೆ, ಸಖತ್ ಮಜಾ ಬರ್ತಿದೆ ಈಗ್ಲೇನೆ. ಯಾಕಂದ್ರೆ ಇನ್ನೂ ರೆಡಿ ಆಗಿಲ್ಲ. ನಮ್ಮ ಕರಿಸುಬ್ಬು ಅಣ್ಣ ಅವ್ರದ್ದು ಬಿಲ್ವ, ಹೆಸರು ಬಿಲ್ವ, ಇದ್ರದ್ದು ಹೋಮ್ ಸ್ಟೇ ಮಾಡ್ತಾ ಇದ್ದಾರೆ. ಬಹಳ ಒಂದು ಅದ್ಭುತವಾದಂಥ ಫೀಲ್ ಇದೆ, ಅಡ್ವೆಂಚರಸ್ ಫೀಲ್ ಇದೆ. ನಾನು ಬೇರೆ ಕಡೆ ಹೋಗಿದ್ದೀವಿ ಫ್ಯಾಮಿಲಿ ಜೊತೆ. ಬಹುಶಃ ಇದು ನನಗೆ ಇನ್ನೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಇದೆಲ್ಲ ಆದಮೇಲೆ ಬಂದರೆ ನಿಮಗೂ ಕೂಡ ಬಹುಶಃ ಇದನ್ನ ನೋಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಸುಳ್ಳು ಅಂತ ಖಂಡಿತ ಅಲ್ಲ. ಬಿಲ್ವ ಈ ಜಾಗಕ್ಕೆ ನಿಮಗೆ ಬಂದರೆ ನಿಮಗೆ ನಿಜವಾಗ್ಲೂ ಒಂದು ಅಡ್ವೆಂಚರಸ್ ಫೀಲ್ ಖಂಡಿತವಾಗ್ಲೂ ಸಿಗುತ್ತೆ. ಅಷ್ಟು ಅದ್ಭುತವಾಗಿ ರೆಡಿ ಆಗ್ತಾ ಇದೆ. ಅಡ್ವೆಂಚರಸ್ ಗೇಮ್ ಜೊತೆಲಿ ನೇಚರ್ ಜೊತೆ ಕನೆಕ್ಟ್ ಆಗಲಿಕ್ಕೆ, ಎಲ್ಲ ಥರದಲ್ಲೂ ಒಂದು ಫ್ಯಾಮಿಲಿ ಅದ್ಭುತವಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಆಗುತ್ತೆ ಇದು ಖಂಡಿತವಾಗ್ಲೂ ಕೆಲವೇ ತಿಂಗಳಲ್ಲಿ. ಅದು ಅಲ್ಲಿ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಅದು ಒಂದು ಮಡ್ ಕಬಡ್ಡಿ, ಮಡ್ ವಾಲಿಬಾಲ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. JCB ವರ್ಕ್ ಮಾಡ್ತಾ ಇದೆಯಲ್ಲ. ಆಮೇಲೆ ಅದ್ರ ಜೊತೆಗೆ ಸಮ್ ಆಯುರ್ವೇದಿಕ್ ಎಲೆಗಳನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಮಡ್ಡಲ್ಲಿ. ಸೊ ಯಾರು ಮಡ್ ಬಾತ್ ಬೇಕು ಅಂದ್ರೆ ಬಂದು ತಗೋಬಹುದು, ನ್ಯಾಚುರಲ್ ಮಡ್ಡು. ಅಲ್ಲಿ ಯಾವುದೇ ಒಂದೇ ಒಂದು ಕಲ್ಲಿಲ್ಲ, ಎಲ್ಲ ಕೆರೆ ಮಣ್ಣು, ಜೇಡಿ ಮಣ್ಣು. ಸೊ ಅದನ್ನ ನೀಟಾಗಿ ಒಂದು 2 ಅಡಿ ಡೆಪ್ತ್ ಮಾಡಿ ಸುತ್ತಲೂ ಇದು ಮಾಡಿ ಕೆಸರು ಮಾಡ್ತೀನಿ. ಅದು ಯಾಕೆ ನ್ಯಾಚುರಲ್ ಆಗಿ ನೀರು ಉತ್ಪತ್ತಿ ಆಗುತ್ತೆ ಕೆಳಗಡೆಯಲ್ಲಿ.
ಮಳೆ ಬಂದರೆ ನಾನು ಸ್ವಲ್ಪ ಹೈಟ್ ಮಾಡಿದ್ದೀನಿ, ಮೊದಲೇ ಉತ್ಪತ್ತಿ ಆಗ್ತಾ ಇತ್ತು. ಅದು ಒಂದು 10 ಜನ ವಾಲಿಬಾಲ್ ಆಡ್ಬೋದು. ವಾಲಿಬಾಲ್ ಅಥವಾ ಕಬಡ್ಡಿ, ಅವ್ರು ಯಾರು ಇಂಟ್ರೆಸ್ಟ್ ಇರ್ತಾರೆ ಯಾವ್ದು ಇದಕ್ಕೆ ಮಡ್ ವಾಲಿಬಾಲ್ ಅದು ಆಡೋದಕ್ಕೆ. ಕರಿಸುಬು ಸರ್ ಹೇಳ್ತಿದ್ರು ಜನಕ್ಕೆ 2 ಥರ ನನಗೆ ಅನ್ಸಿದ್ದು. ಒಂದು, ಈ ಹಳ್ಳಿಗಳಲ್ಲಿ ನಾವೆಲ್ಲ ಸ್ಕೂಲ್ ಡೇಸ್ ಅಲ್ಲಿ ಆಡ್ತಾ ಇದ್ವಿ, ಹೌದು, ಮಡ್ ವಾಲಿಬಾಲ್, ಮಡ್ ಕಬಡ್ಡಿ, ಬುಗುರಿ, ಚಿನ್ನಿದಾಂಡು. ಇವಾಗಿನ ಮಕ್ಕಳಿಗೆ ಅದ್ರದ್ದು ಎಕ್ಸ್ಪೀರಿಯನ್ಸೇ ಇಲ್ಲ, ಯಾಕಂದ್ರೆ ಸಿಟಿಗಳಲ್ಲಿ ಬೆಳೀತಾ ಇರೋ ರೀತಿನೇ ಹಂಗಿದೆ, ಎಲ್ಲೂ ಜಾಗ ಇರಲ್ಲ, ಏನು ಮಣ್ಣನ್ನು ಕೂಡ ಕೈಯಲ್ಲಿ ಮುಟ್ಟಲ್ಲ ಅಂತ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಬಂದ್ರೆ ಅದೊಂದು ಮಡ್ ಇದು ಎಕ್ಸ್ಪೀರಿಯನ್ಸ್ ನಿಮಗೆ. ಅಲ್ಲಿ ಮಡ್ ವಾಲಿಬಾಲು, ಮಡ್ ಕಬಡ್ಡಿ ಆಡ್ಬೋದು. ಅದ್ರ ಜೊತೆಯಲ್ಲಿ ಅಣ್ಣ ಹೇಳಿದ ಇನ್ನೊಂದು, ಇವತ್ತೆಲ್ಲರೂ ನೇಚರ್ ಟ್ರೀಟ್ಮೆಂಟ್ ಅಂತ ಹೋಗ್ತಾ ಇದ್ದಾರೆ, ಹೆಲ್ತ್ ಅದು ಇದು ಅಂತ. ಸೊ ಈಗ ಆ ಮಡ್ ಜೊತೆಯಲ್ಲಿ ಎಲ್ಲ ಆಯುರ್ವೇದಿಕ್ ರಿಲೇಟೆಡ್ ಒಂದಷ್ಟು ಪ್ಲಾಂಟ್ಗಳನ್ನು ಗಿಡಗಳನ್ನು ಹಾಕ್ತಾರೆ, ಸೊಪ್ಪುಗಳನ್ನು ಹಾಕ್ತಾರೆ. ಸೊ ಅದು ಒಂದು ರೀತಿ ಟ್ರೀಟ್ಮೆಂಟ್ ಥರನೇ. ಸೊ ನಿಮಗೊಂದು ಅಡ್ವೆಂಚರಸ್ ಗೇಮ್ ಜೊತೆಯಲ್ಲಿ ನೀವೇನು ಮಡ್ ಟ್ರೀಟ್ಮೆಂಟ್ ಅಂತ ಎಲ್ಲ ಹೋಗ್ತಿರಲ್ಲ, ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಆಗುತ್ತೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಆ್ಯಕ್ಚುಲಿ, ನೈಸ್. ಸ್ಕೂಲ್ ಮಕ್ಕಳಿಗೆ ಔಟಿಂಗ್ ಅಂತ, ಯಾಕಂದರೆ ಅವ್ರಿಗೆ ಕಾಡು, ಬೆಟ್ಟ, ಗುಡ್ಡ ಯಾವ್ದಿರಲ್ಲ, ಬಂದ್ರೆ ಒಂದು ಟ್ರೆಕ್ಕಿಂಗ್ ಆಗುತ್ತೆ, ಒಂದು 1 hour ಟ್ರೆಕ್ಕಿಂಗ್ ಮಾಡ್ಬೋದು. ಆ ಬೆಟ್ಟಕ್ಕೆಲ್ಲ ನಾವು ಹೋಗ್ತೀವಿ. ಆಮೇಲೆ ಮಳೆಗಾಲದಲ್ಲಿ ಸುಂದರವಾದಂತ ಚಿಕ್ಕ ಪಾಂಡ್ಸ್ ಇದೆ, ಅಲ್ಲೆಲ್ಲ ಮಳೆ ನೀರು ನಿಂತಿರುತ್ತೆ, ಬಹಳ ಚೆನ್ನಾಗಿದೆ ಮೇಲ್ಗಡೆ ಹೋಗೋದಕ್ಕೆಲ್ಲ. ಅಲ್ಲಿವರೆಗೂ ಹೋಗ್ಬೋದು. ಇಟ್ ವಿಲ್ ಟೇಕ್ 2 hours ಇಲ್ಲೆಲ್ಲ ಹೋಗಿ ಈಗ ಹೋಗಿ ಬರ್ಲಿಕ್ಕೆ, ಮಕ್ಕಳು ಸ್ವಲ್ಪ ಆಟ ಆಡ್ಕೊಂಡು ಬರ್ಲಿಕ್ಕೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅವ್ರ ಟೀಚರ್ಸ್ ಅವರು ಬಂದ್ರೆ. ಯಾಕಂದ್ರೆ ನಮ್ಮ ಒಂದು ಸ್ಟೇಗ್ ಬರ್ತಾರಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಟ್ರೆಕ್ಕಿಂಗ್, ಅವರು ಟ್ರೆಕ್ಕಿಂಗ್ ಹೋಗ್ಬೋದು. ಡೇ ಔಟ್ ಸ್ಕೂಲಿಂದ ಮಕ್ಕಳು ಬರ್ತಾರೆ, ಎಷ್ಟೋ ಮಕ್ಕಳು. ಸೊ ಅವ್ರಿಗೆ ಪಾಟ್ರಿ ಮತ್ತೆ 2 ಹಸು ಸಾಕ್ತೀನಿ, ಮಲ್ನಾಡ್ ಗಿಡ ತರಣ ಅನ್ಕೊಂಡಿದೀನಿ, ಕುರಿ, ಮೊಲ, ಇಂಥವೆಲ್ಲ ಮಕ್ಕಳಿಗೆ ಅಟ್ರಾಕ್ಷನ್ಗೆ ನೀಟಾಗಿ ಸಾಕೋಣ ಅಂತ. ಯಾವುದು ನಮಗೆ ಇದಿಲ್ದೇ ಇರೋಂಥ ಅನಿಮಲ್ಸು, ಯಾಕೆಂದ್ರೆ ಸರ್ಕಾರಿ ಇದೆಲ್ಲ ಅದನ್ನ ಸಾಕ್ಬಾರ್ದು, ಇದನ್ನ ಸಾಕ್ಬಾರ್ದು ಅಂತಿದೆಯಲ್ಲ. ಹಸು, ಕುರಿ, ಕೋಳಿ ಮತ್ತೆ ಮೊಲ, ಇಂಥವು ಅಷ್ಟೇ, 4-5 ಪ್ರಾಣಿಗಳು. ಲೈಸೆನ್ಸ್ ತಗೊಂಡ್ರೆ ಬೇರೆಯವನು ಸಾಕ್ಬೋದು, ನಮಗೆ ಬೇಕಾಗಿ ರಿಸ್ಕ್ ಅವೆಲ್ಲ ಸುಮ್ಮನೆ ಯಾತಕ್ಕೆ. ನನಗೆ ತೋಟನೂ ಉಳ್ಕೋಬೇಕು. ಆಮೇಲೆ ಇದೇನು ನಾನು ಮೈನ್ ಮಾಡ್ತಾ ಇರೋದು ಕಮರ್ಷಿಯಲ್ ರೆಸಾರ್ಟ್ಸ್ ಏನಲ್ಲ, ಅಗ್ರಿ ಟೂರಿಸಮ್ ಅಂತ. ನಮ್ಮ ಟೂರಿಸಮ್ ಅಲ್ಲಿ ಅಗ್ರಿ ಟೂರಿಸಮ್ ಅಂತ ಒಂದು ಸ್ಕೀಮ್ ಇದೆ. ಮನೆ ಓನರ್ ಹೋಗಿ ಮನೆ ಇದ್ದುಕೊಂಡು 5 ರೂಮ್ ಮಾಡ್ಬೋದು, 15 ಇಂದ 20 ಜನಕ್ಕೆ ಅಕಾಮಿಡೇಷನ್ ಕೊಡ್ಬೋದು ಅಂತ ಗೌರ್ಮೆಂಟ್ ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನು ನಾರ್ಮ್ಸ್ ಬಿಟ್ಟು ನಾನೇನು ಮಾಡ್ತಾ ಇಲ್ಲ. ವಿಲೇಜ್ ಪಂಚಾಯತ್ NOC ಇರುತ್ತೆ, ಅದಕ್ಕೆಲ್ಲ ತಗೋಬೇಕು. ನಾನೀಗ ಹೇಳಿದ್ದೀನಿ, ಆಯ್ತು ಫಿನಿಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕೆಲಸ ನಡೀತಾ ಇದೆ. ಒಳ್ಳೆಯದು. ನೀವು ಹೇಳ್ದಂಗೆ ಕರೆಕ್ಟ್. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಲಿ. ನಾನು ಮೊನ್ನೆ ನಿಮ್ಗೆ ಅವಾಗಲೇ ಹೇಳ್ತಿದ್ದೆ, ನಮ್ಮ ಫ್ಯಾಮಿಲಿ ಜೊತೆ ಮೊನ್ನೆ ಯಾವುದೋ ಒಂದು ಹಳ್ಳಿ ಕರ್ಕೊಂಡು ಹೋಗಿದ್ದೆ. ನೀರು ನೋಡಿ ಅಲ್ಲಿಂದ ಬರುತ್ತೆ, ಹೀಗೆ ಬಂದು ಮಳೆಗಾಲದಲ್ಲಿ ನೀರು ಜಾಸ್ತಿ ಆದ್ರೆ ಆ ಪಕ್ಕದಲ್ಲಿ ಅಲ್ಲೊಂದು ಕಾಲುವೆ ಇದೆ, ಚೆಕ್ ಡ್ಯಾಮ್ ಅಂತ ಪೈಪ್ ಇಟ್ಟಿದ್ದೀನಲ್ಲ, ಆ ಪೈಪಲ್ಲಿ ನ್ಯಾಚುರಲ್ ಆಗಿ ತೋಟಕ್ಕೆಲ್ಲ ನೀರು ಹೋಗುತ್ತೆ. ಸೊ ಅಲ್ಲಿಂದ ಹಂಗೆ ಹೋಗಿ ಈಚೆ ಹೋಗಿ ಕೆರೆ ತುಂಬುತ್ತೆ. ಆಮೇಲೆ ನೀವೆಲ್ಲೂ ನೋಡಿರೋಕ್ಕಾಗಲ್ಲ, ಅಷ್ಟು ದೊಡ್ಡ ತಾವರೆ ಹೂ ಬೆಳೀತಿ ಈ ಕೆರೆನಲ್ಲಿ. ಇಷ್ಟಪ್ಪ ಇಲ್ಲಿ ಕಾಣಿಸ್ತಾ ಇದೆ. ಹೌದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ತಾವರೆ. ಎಷ್ಟು ಕಾಣಿಸ್ತಾ ಇದೆ. ಹೌದು, ತಾವರೆಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆಯಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ನಿಮ್ಗೆ. ಮಾಗಡಿ ರೋಡ್ ಜಂಕ್ಷನ್ ಇದೆ ಗೊತ್ತಾ, ಸುಮನಹಳ್ಳಿ ಜಂಕ್ಷನ್. ಹೌದು, ಅಲ್ಲಿಂದ 35 ಆಗುತ್ತೆ ಅಷ್ಟೇ, 35-36 ಕಿಲೋಮೀಟರ್ ಅಷ್ಟೇ. ನೀವು ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡಿಂದ ಬಂದಿದ್ದೀರಾ, 42 ಕಿಲೋಮೀಟರ್. ಅದೂ ಅಷ್ಟೇ, ಸುಮನಹಳ್ಳಿ ಜಂಕ್ಷನ್ ಅಷ್ಟೇ, ಇನ್ನು ಅಲ್ಲಿಂದ 1 ಕಿಲೋಮೀಟರ್ ತಾನೆ, ಅದು 42-43 ಕಿಲೋಮೀಟರ್. ಮೆಜೆಸ್ಟಿಕ್ ಇಂದ ಬರೋವಾಗ ರೂಟ್ ಚೇಂಜ್ ಆಗುತ್ತಲ್ಲ. ನನ್ನ ಮನೆ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಇದೆ, ಅಲ್ಲಿಂದ 35 ಕಿಲೋಮೀಟರ್ಸ್. ಸೊ ರೂಟ್ ಚೇಂಜ್ ಆಗುತ್ತಲ್ಲ.
ಅವಾಗ ಇಲ್ಲಿ ರೋಪ್ ವೇ ಬ್ರಿಡ್ಜ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ರೋಪ್ ವೇ ಮಾಡೋಣ ಅಂತ. ಅದು ಪೂರ್ತಿ ಇದಾಗೋಯ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡೋಣ ಅನ್ಕೊಂಡಿದ್ದೆ. ಇಲ್ಲ ಅಂದ್ರೆ ಆಗ್ತಿತ್ತು. ಹೌದು, ಇಲ್ಲಿ ಕಲ್ಲಿದೆ ಮಧ್ಯದಲ್ಲಿ, ತೆರೆಯಕ್ಕಾಗಲಿಲ್ಲ, ಮಣ್ಣು ತೆಗಿಯಕ್ಕಾಗಲಿಲ್ಲ. ಹೌದು, ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಆಗಿದ್ರೆ ನಿಮ್ಗೆ ಅದು ಫುಲ್ ಎಕ್ಸ್ಪೀರಿಯನ್ಸ್, ಎಲ್ಲದೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡೋದು ಇಲ್ಲಿ. ಇವಾಗ ಈ ಬ್ರಿಡ್ಜ್ ಇದೆಯಲ್ಲ, ಫೋಟೋ ಶೂಟ್ ಬಂದವ್ರಿಗೆ ಇದು ಚೆನ್ನಾಗಿದೆ ಅಲ್ಲ, ಫೋಟೋ ಶೂಟ್ ಮಾಡ್ಬೋದಲ್ಲ, ಆರಾಮ ಮಾಡ್ಬೋದಣ್ಣ. ಈ ಕಡೆ ನಿಮಗೆ ಬ್ಯಾಕ್ ಗ್ರೌಂಡ್ ಇದು ಚೆನ್ನಾಗಿ ಸಿಗುತ್ತೆ, ನೀರು. ಹೌದು, ಅದು ಕೆರೆ ತುಂಬುದಂತೂ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಒಂದು ಬೋಟ್ ಹಾಕ್ತೀನಿ, ಅದೊಂದು ಬ್ರಿಡ್ಜ್ ಫೀಲ್. ಬೋಟ್ ಹಾಕ್ತೀರಾ? ಒಂದು ಪೆಡಲ್ ಬೋಟ್ ಹಾಕ್ತೀನಿ. ಅದೇನೋ ಕಾಯಿ ಅಂತಾರಲ್ಲ ಇನ್ನೊಂದು, ಕೆಲವರು ಏನೇನು ಅದೇನೋ ಇನ್ನೊಂದು ಕಾಯಿ ಅಂತ, ಸಿಂಗಲ್ ಬೋಟು, ಅದೇನೋ ಹಿಂಗೆ ಹಾಕ್ಕೊಂಡು ಅದನ್ನು ಇದು ಮಾಡೋದು ಕೈಯಲ್ಲಿ, ಸುಮ್ಮನೆ ಕಾಲಲ್ಲಿ ಹಾಕ್ಕೊಂಡು ಹಿಂಗೆ ಅನ್ನೋದು. ಅದು ಯಾಮ್ ಬ್ಯಾಲೆನ್ಸಿಂಗಲ್ಲೇ ಆಡಬೇಕು, ಯಾರದೇ ಬಿದ್ದೋಗ್ತೀವಿ. ಓಕೆ ಓಕೆ. ಅದು ನಾನು ದಾಂಡೇಲಿ ಮಾಡಿದ್ದೆ, ನನ್ನ ಮಗ ಆ ಥರ ಬೋಟ್ ಹಾಕೋಣ ಅಂದ್ಕೊಂಡಿದ್ದಾನೆ. ಅದೇನೋ ಕಾಯಿ ಅಂತಾನೆ, ಅಲ್ಲ ಹೇಳ್ತಾನೆ. ಬೋಟ್ ಅಂದ್ರೆ ಈಗ ನೀವು ಮೊದಲು ಹೇಳಿದ್ರಲ್ಲ, ಆ ಬೋಟ್ ಅಂದ್ರೆ ಒಂದು ಬೋಟು ಪೆಡಲ್ ಬೋಟು, ಪೆಡಲ್ ಬೋಟ್, ಇಬ್ಬರು ಪೆಡಲ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಎಷ್ಟೊಂದು 2 ಹಾಕ್ತೀರಾ? ಒಂದು ಹಾಕ್ತೀನಿ ಅಷ್ಟೇ, ಚಿಕ್ಕದಲ್ವಾ ಜಾಗ, ಹೋಗ್ಬೋದು. ನೋಡಿ ಅಡ್ವೆಂಚರ್ ಆಗಿ 2 ಬಂಡೆ ಮಧ್ಯೆ ಹೋಗಿ ಅಲ್ಲಿವರೆಗೂ ಹೋಗಿ ಅಲ್ಲಿ ಬರ್ಬೋದು. ಸಾಕಲ್ಲ, ಇಷ್ಟಿದ್ರೆ ಸಾಕು ಬೋಟಿಂಗಿಗೆ. ಆಮೇಲೆ ಅಡ್ವಾಂಟೇಜ್ ಏನಂದ್ರೆ ಫಿಶ್ ಕ್ಯಾಂಪ್ ಮಾಡ್ತೀನಿ. ಯಾರು ಫಿಶ್ ಹಿಡಿತಾರೋ, ಇಲ್ಲಿದೆ ಅಲ್ಲೇ ಒಂದು ಸುಮಾರು ಮೀನುಗಳಿದೆ ಇದರಲ್ಲಿ, ಅವ್ರಿಗೆ ಫಿಶ್ ಹಂಟಿಂಗು. ಯಾರು ಫಿಶ್ ಹಿಡಿತಾರೋ ಅವ್ರಿಗೆ ಫಿಶ್, ಓನ್ಲಿ ಮೇಕಿಂಗ್ ಚಾರ್ಜಸ್ ನಮ್ದು, ಕಾಂಪ್ಲಿಮೆಂಟ್ರಿ ನಮ್ಮ ಕಡೆಯಿಂದ ಬಂದಿದ್ದು. ಸೊ ಈ ಥರ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ ಐಡಿಯಾ, ಗುಡ್ ಐಡಿಯಾ. ಇದಕ್ಕೆ ಬಿಲ್ಪತ್ರೆ ಸೊಪ್ಪು, ಬನ್ನಿ ಸೊಪ್ಪು ಇಂಥವೆಲ್ಲ ಮಿಕ್ಸ್ ಮಾಡಿದ್ರೆ, ಬೇವಿನ ಸೊಪ್ಪು, ಬಿಲ್ಪತ್ರೆ ಸೊಪ್ಪು. ಆಮೇಲೆ ಅಲ್ಲಿ ಇನ್ನೊಂದು ಇದೆ, ಲಕ್ಷ್ಮೀ ತರು ಅಂತ ಗಿಡ ತೋರಿಸ್ತೀನಿ ಬನ್ನಿ. ಗಿಡದ ಹತ್ರಕ್ಕೆ ಹೋಗೋಣ. ಇಲ್ಲೇ ಇದೆ. ಏನ್ ಗಿಡ ಅಣ್ಣ ಅದು? ಲಕ್ಷ್ಮೀ ತರು ಅಂತ ಹೇಳ್ತೀನಿ ಅದ್ರ ಬಗ್ಗೆ. ಹೋಗಂಗೆ ಎತ್ಕೋ. ಅಲ್ಲಿಗೆ ಹೋಗು. ಸೂಪರ್ ಅಣ್ಣ, ನೀವು ಸೂಪರ್ ಫಿಟ್. ಯಾರೆಲ್ಲ ಮಾಡ್ತೀನಿ ನಾನು. ಇದೊಂದು ಸಪ್ರೇಟ್ ಮಾಡಿ ನನಗೆ ಕಳಿಸಿ, ಬಿಟ್ಟು ಮಾತ್ರ. ಒಳ್ಳೆ ರೀಲ್ಸಿಗೆ ಹಾಕಕ್ಕೆ ಚೆನ್ನಾಗಿದೆ. ಹಂಗೆ ಪ್ಯಾನ್ ಮಾಡಿ ಇದನ್ನ, ಹಂಗೆ ಅವ್ರನ್ನ ಪ್ಯಾನ್ ಮಾಡ್ಕೊಳ್ಳಿ. ಮತ್ತೆ ಹಂಗೆ ಇರಿ ಅಣ್ಣ, ಹಂಗೆ ಇರಿ, ಎಳಿಬೇಡಿ. ಇವಾಗ ನೆಟ್ಟಿರೋ ಗಿಡ ಅದು. ತಳ್ಳಿನಾ? ಸಾಕು, ಬಿಡು. ಪ್ರೆಸ್ ಮಾಡು, ಹಂಗೆ ಮಾಡಿ ಲೂಸ್ ಮಾಡಿ ಬಿಟ್ಬಿಡು ಮಣ್ಣು. ಆಮೇಲೆ ಹುಲ್ಲೆಲ್ಲ ಆರಿಸ್ಬೋಣ, ಬಂದ್ಬಿಡುತ್ತಲ್ಲ ಹುಲ್ಲು. ನನ್ನ ಫೆನ್ಸಿಂಗೆ ಅದು. ಇದೆಲ್ಲ ಎಲ್ಲ ತೆಂಗು ಅಡಿಕೆ ನಾನೇ ಹಾಕಿದ್ದು. ಇದು ನೋಡಿ ರೋಸ್ವುಡ್ಡು, ಬೀಟೆ ಮರ. ಅದು ಮಹಾಗನಿ ಕವರಲ್ಲಿ ಬಂದಿದೆ, ಒಂದು 8-10 ಮರ. ಅದನ್ನ ಕಡಿದೆ ಹಾಗೆ ಬಿಟ್ಟಿದ್ದೀನಿ. ದೊಡ್ಡ ಮರ ಆದ್ಮೇಲೆ ಮಹಾಗನಿ ಕಡ್ದು ಬಿಡ್ತೀನಿ. ನೋಡಿ, ಅದು ಮಹಾಗನಿ ಮೇಲಕ್ಕೆ ಹೋಗಿದೆ, ಬೀಟೆ ಮರ ಚಿಕ್ಕದಾಗಿದೆ. ಈಗ ಮಹಾಗನಿ ಕಡಿದ್ರೆ ಬೀಟೆ ಮರ ದೊಡ್ಡದಾಗುತ್ತೆ. ಆ ಬೀಟೆ ಬಂದು 30 ವರ್ಷ ಆಗ್ಬೇಕು. ಹೌದು, ಇದೆಲ್ಲ ನೋಡಿ ಲಕ್ಷ್ಮೀ ತರುಣೆ. ಇದೆಲ್ಲ ನೀವು ಹಾಕಿರೋದು 30 ವರ್ಷ ಬೇಕಾಯ್ತು. ಬೀಟೆ ಚೀಕುಡಿ ಎಲ್ಲ 30 ವರ್ಷ ಬೇಕು, 25-30 ವರ್ಷನೇ. ಇಲ್ಲ ಸಣ್ಣ, ತುಂಬಾ ಸಣ್ಣ ಆಗುತ್ತೆ ಮರ ಎಲ್ಲ. ನೋಡಿ ಇದೆಲ್ಲ ಲಕ್ಷ್ಮೀ ತರುಣೆ, ಫೆನ್ಸಿಂಗ್ ಪಕ್ಕ ಹಾಕಿದ್ದೀನಿ ಅಲ್ವಾ. ಇದು 5 ವರ್ಷದಲ್ವಾ? ಒಂದು 60 ಗಿಡ ಹಾಕಿದ್ದೆ ತೆಂಗು. ನನ್ನ ಪ್ರಕಾರ ಒಂದು 10 ಹೋಗಿದೆ. ಇದೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. 4 ವರ್ಷದ ಗಿಡಗಳಲ್ವಾ ಇವೆಲ್ಲ? ಇದೆಲ್ಲ 4 ವರ್ಷದ ಗಿಡ, ಎಲ್ಲಾನು 4 ವರ್ಷದ ಗಿಡಗಳು. ಅಡಿಕೆ 750 ಅಡಿಕೆ ಹಾಕಿದ್ದೆ, ಎಲ್ಲ ಹೋಯ್ತು. ಏನ್ ಸ್ವಲ್ಪ ಉಳ್ಕೊಂಡು. ಇದು ನಾವು ಮುನೇಶ್ವರನ ಪೂಜೆ ಮಾಡ್ತೀನಿ, ಕಟ್ಟೆ ಕಟ್ಟಿದ್ದೀನಿ. ಅಮಾವಾಸ್ಯೆ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ. ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತೀವಿ. ನೀವು ಮಾಡ್ಕೊಂಡ್ರ? ನಾವು ಮಾಡ್ಕೊಂಡಿದ್ವಿ. ಬೇವಿನ ಮರ ಇದೆಯಲ್ಲ, ನಮ್ಮ ಮನೆದೇವರು ಮುನೇಶ್ವರ. ಸೊ ಅದಕ್ಕೋಸ್ಕರ ಇದನ್ನು ನಾನು ಮಾಡಿರೋದು. ಸೊ ನಮ್ಮ ಅಮಾವಾಸ್ಯೆಗೆ ಪೂಜೆ ಮಾಡ್ತೀವಿ. ಸೊ ತೋಟ ತಗೊಂಡಾಗ ಈ ಹಳ್ಳಿಯವ್ರಿಗೆಲ್ಲ ಒಂದು ಊಟ ಹಾಕಿದ್ದೆ. ಇದಿಷ್ಟೇ, ಇಷ್ಟು ಬೇವಿನ ಗಿಡ 4 ವರ್ಷಕ್ಕೆ ಎಷ್ಟು ದೊಡ್ಡದಾಗಿದೆ. ಅದಕ್ಕೋಸ್ಕರ ಅದು ಕೆಳಗಡೆ ಮುನೇಶ್ವರ ಮಾಡಿದ್ದು. ನಾವು ಇವತ್ತಿಗೂ ನಮ್ಮ ಒಕ್ಕಲಿಗರ ಸಂಘ ಹಳೆ ಸಂಜೆ ಥಿಯೇಟರ್ ಇದೆಯಲ್ಲ, ಎದುರುಗಡೆ ಮುನೇಶ್ವರ ದೇವಾಲಯ ಇದೆ. ಇವಾಗಲೂ ವರ್ಷಕ್ಕೊಂದ್ಸತಿ ನಾವು ಆಷಾಢದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಮೊನ್ನೆನೂ ಹೋಗಿ ಬಂದ್ವಿ. ಅದು ಒಂದು ಕೋಳಿ
ಕಟ್ ಮಾಡ್ಕೊಂಡು ಬರ್ತೀವಿ, ಅದು ಮಾಡ್ತೀವಿ. ಆಮೇಲೆ ಮಕ್ಕಳಿಗೆಲ್ಲ ಹುಟ್ಕುಲ್ ತೆಗೆಯೋದಲ್ಲೇ ನಾವು. ಮೊನ್ನೆ ಈ ವರ್ಷ, ಹೋದ ವರ್ಷ ನವೆಂಬರಲ್ಲಿ ನನ್ನ ಮಗಳಿಗೆ, ನನ್ನ ಮೊಮ್ಮಗಳಿಗೆ, ಚಿಕ್ಕ ಮೊಮ್ಮಗಳಿಗೆ ಅಲ್ಲೇ ಕೂದಲು. ಅದೇ ನಾರ್ಮಲಿ ಮನೆ ದೇವರಿಗೆ ಹೋಗಿ ಮನೆ ದೇವ್ರಿಗೆ ಹೋಗಿ ಮಾಡ್ತೀವಲ್ಲ ಮುನೇಶ್ವರಂಗ. ನಾವು ನನ್ನ ಮಗಂದು ಮನೆ ದೇವ್ರಿಗೆ ಹೋಗಿ. ಹೌದು ಅದೇ ಥರ. ಅದಕ್ಕೆ ಮೊದಲು ಹಳೆಗಾಲದಲ್ಲೆಲ್ಲ ಮೂರು ಕೊಡ್ತಿದ್ರಂತೆ ಬಲಿ. ಒಂದು ಕರಿ ಹಂದಿ, ಆಮೇಲೆ ಕರಿ ಮೇಕೆ ಅಥವಾ ಕುರಿ, ಒಂದು ಕರಿ ಕೋಳಿ. ಅದು ದೊಡ್ಡ ಬಲಿ ಅಂತ. ಈಗೆಲ್ಲ ಏನಿಲ್ಲ, ಬೇರೆ ಕಡೆ ಎಲ್ಲರೂ ಹೋಟ್ಲಲ್ಲಿ ಊಟ ಇಟ್ಬಿಡ್ತೀವಿ ಅಷ್ಟೇ. ಒಂದು ಶಾಸ್ತ್ರಕ್ಕೆ ಒಂದು ಕೋಳಿ ಸಿಟಿ ಒಳಗೆ ಅದನ್ನೆಲ್ಲ ಮಾಡಕ್ಕಲ್ಲ, ಮಾಡ್ತಿದ್ರು. ಈಗಲೂ ಮಾಡೋರು ಇದ್ದಾರೆ ಕೆಲವರು. ನಾವೆಲ್ಲ ಹಂದಿ ಮಾಂಸ ತಿನ್ನೋದು ಬಿಟ್ಬಿಟ್ವಿ. ಆಯ್ತು 35 ವರ್ಷ ಆಗೋಯ್ತು. ಅದನ್ನ ಏನೋ ನಮ್ಗೆ ಅನ್ನಿಸ್ಲಿಲ್ಲ, ಸರಿ ಹೋಗ್ಲಿಲ್ಲ ತಿನ್ನೋದು ಬೇಕು ಅಂತ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಯಾರು ತಿನ್ನಲ್ಲ. ಹೌದು, ಸುಮಾರು ಜನ ಕಾಡಲ್ಲಿ ವರಾಹ ಅಂತೇಳಿ ಅದು ವರಾಹ ಅಂದ್ಬಿಟ್ಟು ಅವ್ರ ನಂಬಿಕೆ ಇದೆಯಲ್ಲ. ಅಲ್ಲೊಂದು ಗೇಟ್ ಇಟ್ಟಿದ್ದೀನಿ, ಇವಾಗ ಇಲ್ಲಿ ಇಟ್ಬಿಡ್ತೀನಿ ಗೇಟು. ನಾಳೆ ದಿನ ಇದಕ್ಕೂ ಟೂರಿಸಮ್ ಇಂದ ಪರ್ಮಿಷನ್ ತಗೊಂಡು ಇದಕ್ಕೂ ಬೋಟ್ ಗೀಟ್ ಹಾಕಿದ್ರೆ ವಾಟರ್ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ನೋಡಿ, ಇವರು ಅಷ್ಟು ಡೆಪ್ತ್ ಮಾಡಿದ್ದಾರೆ. ಈಗ ನೀರು ಬಂದ್ರೆ ಇದು ಈ ಡೆಪ್ತಲ್ಲಿ ನೀರು ಇರುತ್ತೆ. ಸೊ ಆರಾಮಾಗಿ ಓಡಾಡ್ಬೋದು. ಇದು 14 ಎಕರೆ ಸರ್ಕಾರಿ ಕೆರೆ. ನೋಡಿ, ನಿಮಗೆ ಪಕ್ಕದಲ್ಲೇ ಸಿಕ್ಕಿದೆ. ಎಷ್ಟು ಚೆನ್ನಾಗಿ ಎಲ್ಲ ಕೂಡಿದೆ ಅಷ್ಟೇ. ಹೌದೌದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಒಳ್ಳೆ ಕೆರೆ ನೋಡಿ. ಇದೆ ಫೆನ್ಸಿಂಗ್ ನಂದು ಅಲ್ವಾ? ಫೆನ್ಸಿಂಗ್ ಕ್ಲೋಸ್ ಮಾಡ್ಕೊಂತೀರಾ ಬೇಕಂದಾಗ ನಿಮ್ಗೆ? ಇದು ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ. ಒತ್ತುವರಿ ಇದು ಎಲ್ಲರಿಗೂ ಆಗಿದ್ದು ನನಗೂ ಆಗುತ್ತೆ. ಯಾವ್ದು ಒತ್ತುವರಿ ಆಗುತ್ತೆ? ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮನೆ ಬಂದು ಸರ್ವೆ ಮಾಡ್ಕೊಳ್ಳಿ ಸರ್ವೆ ಅಂದೆ. ನಂದು ಏನಿದೆ ಪಾಣಿನಲ್ಲಿ ಏನು ಡಾಕ್ಯುಮೆಂಟ್ ಇದೆ ಅಷ್ಟು ಜಾಗ ಇಲ್ಲಿ ಕೊಟ್ಬಿಡಿ, ಮಿಕ್ಕಿದ ನೀವು ಸರ್ಕಾರಿ ಜಾಗಕ್ಕೆ ಬಿಟ್ಬಿಡ್ತೀನಿ ಬಿಡಿ. ನಾನು ಗಿಡ ಹಾಕಿದ್ರೆ ಸರ್ಕಾರಕ್ಕೆ ಹೋಗುತ್ತೆ ಬಿಡಿ ಅಂತ. ಅಲ್ಲಿ ಆ ಬೆಟ್ಟ ಇದೆಯಲ್ಲ ಬರುವಾಗ ಅಲ್ಲಿ ಸ್ವಲ್ಪ ಒತ್ತುವರಿ ಇದೆ ಅಂತ ನಂಗೆ ಜಮೀನು ಕೊಟ್ಟವರು ಹೇಳಿದ್ರು. ಇಲ್ಲೊಂದು ಗೇಟ್, ದೊಡ್ಡ ಗೇಟ್ ಮಾಡ್ತೀನಿ, ಟ್ರ್ಯಾಕ್ಟರ್ ಓಡಾಡುತ್ತೆ ನೋಡಿ ಎಲ್ಲ. ಟ್ರ್ಯಾಕ್ಟರ್ ಅಲ್ಲಿವರೆಗೂ ಅದೇ ಆ ಫೆನ್ಸಿಂಗ್ ಇದೆಯಲ್ಲ ಅದು ಕೆರೆ. ಅಲ್ಲಿ ಅದು ಕೆರೆ ಇದಿಷ್ಟು 14 ಎಕರೆ ಬರುತ್ತಾ? 14 ಎಕರೆ ಬರುತ್ತೆ. ಅಲ್ಲಿ ಒಳಗಡೆ ಹೋಗುತ್ತೆ, ಹಂಗೆ ಹೋಗುತ್ತೆ. ಈ ಗುಡ್ಡ ಎಲ್ಲ ಕೆರೆಗೆ ಸಂಬಂಧಪಟ್ಟಿದೆ. ಗುಡ್ಡ ಎಲ್ಲ ಕೆರೆಗೆ ಸಂಬಂಧಪಟ್ಟಿದೆ. ಇದಿಷ್ಟು ಕಮ್ಮಿ ಇದೆ ಇದು. ಹೌದು, ಅಲ್ಲಿ ಒಳಗಡೆ ಇದೆಯಂತೆ. ಅಲ್ಲಿ ಒಳಗಡೆ ಹೋಗಿದೆ ಈ ಗುಡ್ಡ. ಆ ಗುಡ್ಡ ಸೇರ್ಕೊಂಡು ಅಲ್ಲಿವರೆಗೂ ಬರುತ್ತೆ. ನನ್ನ ಜಾಗದಲ್ಲಿ ಸ್ವಲ್ಪ ಹೋಗುತ್ತೆ ಒತ್ತುವರಿ ಅಂತ. ಒತ್ತುವರಿ ಇದ್ರೆ ಬಿಟ್ಕೊಡ್ತೀನಿ ಅಂತ ಹೇಳಿದೆ. ನನಗೇನು ನನ್ನ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಆ ಜಾಗ ಇದ್ರೆ ಸಾಕು. ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ 5 ಎಕರೆ ಇದೆ. 3 ಎಕರೆ 3 ಕುಂಟೆ ಐನು ಮಾಮೂಲಿ ಜಾಗ. 1 ಎಕರೆ 32 ಕುಂಟೆ 3 ಸರ್ವೆ ನಂಬರು. 1 ಎಕರೆ 32 ಕುಂಟೆ ಏಕರಾಬು. ಸೊ ಎಷ್ಟು? 3 ಎಕರೆ 3 ಕುಂಟೆ 1 ಎಕರೆ 30 ಕುಂಟೆ ಅಂದರೆ 5 ಎಕರೆಗೆ 5 ಕುಂಟೆ ಕಡಿಮೆ. 5 ಕುಂಟೆ ಕಮ್ಮಿ ನನ್ನ ಜಾಗ. ಟೋಟಲ್ಲು 5 ಎಕರೆ 5 ಕುಂಟೆ ಕಮ್ಮಿ. ಬಟ್ ನನ್ನ ಪ್ರಕಾರ ಕಮ್ಮಿ ಇದೆ ಜಾಗ, ಸ್ವಲ್ಪ ಕಮ್ಮಿ ಇದೆ. ಅದು ಯಾವ ಕಡೆ ಹೋಗಿದೆಯೋ ಗೊತ್ತಿಲ್ಲ. ನಾನೇನು ಅವ್ರು ಸರ್ವೆ ಮಾಡಿಸಿದ್ರು, ನಾನು ಫೆನ್ಸಿಂಗ್ ಹಾಕ್ದೆ ಅಷ್ಟೇ. 1 ಎಕರೆಗೆ 43 ಕುಂಟೆ ಬರುತ್ತಲ್ವಾ? 40 ಕುಂಟೆ 43,000 ಚಿಲ್ಲರೆ ಸ್ಕ್ವೇರ್ ಫೀಟ್. ಒಂದು ಕುಂಟೆಗೆ 1000 ಚಿಲ್ಲರೆ ಅಡಿ. 1089 ಬರುತ್ತೆ. ಸೊ 1 ಎಕರೆ 3 ಎಕರೆ ನಂದು ಟೋಟಲ್ ಖರಾಬು ಎ ಖರಾಬು ಸೇರಿಸಿ, ಎ ಖರಾಬ್ ಇರೋದು, ಬಿ ಖರಾಬ್ ಅಲ್ಲ. ಎ ಖರಾಬು ಸೇರಿಸಿ ನಾನು ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ರೆ ಎ ಖರಾಬ್ ಮಾಡ್ಕೋಬೋದು. ಈಗ ಅದು ಪ್ರಾವಿಷನ್ ಮಾಡಿದ್ದಾರೆ. ಸೊ 5 ಕುಂಟೆ ಕಡಿಮೆ 5 ಎಕರೆ ಬರುತ್ತೆ. 5 ಎಕರೆ ಬರುತ್ತೆ. ಸರ್ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಫೆನ್ಸಿಂಗ್ ಹಾಕಿದ್ರು, ಇರೋದಷ್ಟು ಸಾಕು. ಇದು ಕಾಡು ಕರಿಬೇವು ತುಂಬಾ ಚೆನ್ನಾಗಿರುತ್ತೆ. ಇದು ಚಿಕ್ಕ ಗಿಡ ಇತ್ತು, ಇಲ್ಲೊಂದು ಗಿಡ ಅಲ್ಲೊಂದು ಗಿಡ. ಆ ವಾಸನೆ ಒಂದೆಲ್ಲ ಕಿತ್ಕೊಂಡು ವಾಸನೆ ನೋಡು. ಅದನ್ನ ಹಂಗೆ ಬಿಡಿಸ್ಕೊಂಡಿದ್ದೀನಿ ನಾನು, ತೆಗಿಲಿಲ್ಲ ಗಿಡನ. ನೀವು ಕಾರಲ್ಲಿ ಯಾವಾಗ ಮನೆಗೆ ತೊಗೊಂಡೋಗ್ತೀನಿ, ತೊಗೊಂಡೋಗೋವಾಗ ಘಮ್ಮನ್ನುತ್ತೆ ಕಾರಲ್ಲಿ. ಕಡಿಬೇಕಿದಿಲ್ಲ. ರೋಜವಾಳ ಗಿಡ ಬಂದ್ಬಿಟ್ಟಿದೆ. ಕಾಡು ಕರಿಬೇವು ಮುಳ್ಳು. ಕಾಡು ಕರಿಬೇವು ಏನು ಸ್ಮೆಲ್ ಇದೆ ಗೊತ್ತಾ? ನಾವು ಒಂದಿಷ್ಟು ಕಿತ್ಕೊಂಡು ಮನೇಲಿ ಇಟ್ಕೊಂಡು ಹೋದ್ರೆ ನನ್ನ ಕಾರಲ್ಲೆಲ್ಲ ಗಮ್ಮಂತ ಇರುತ್ತೆ. ಹಿಂಗೆ ಒರೆಸ್ಕೊಂಡು ಹಿಂಗೆ ತಿನ್ಬೋದು. ತಿನ್ನಿ. ಅದಿಷ್ಟುದ ಇತ್ತು, ಚಿಕ್ಕ ಗಿಡ ಇತ್ತು. ಇಲ್ಲೊಂದಿದೆ, ಅಲ್ಲಿ ಮೇಲ್ಗಡೆ ಒಂದಿದೆ. ಸಖತ್ತಾಗಿದೆ. 2 ಗಿಡ. ಈಗ ನಮ್ಮ ಹೈಬ್ರಿಡ್ ಕರ್ಬೇವಿನ ಸೊಪ್ಪು ಥರ ಇಲ್ಲ ನೋಡಿ. ಸರ್ ಇಲ್ಲ, ಟೇಸ್ಟೇ ಹೌದು, ತುಂಬಾ ಚೆನ್ನಾಗಿದೆ. ಅದು ಬೇವಿನ ಗಿಡ ಪಕ್ಕದ್ದು. ಅದೇ, ಅದು ಒಳ್ಳೆ ತಣ್ಣಗಿರುತ್ತೆ. ಅದ್ರ ನೆರಳಲ್ಲಿ ಇದು ಹೌದು ಚೆನ್ನಾಗಿ ಬೆಳೆಯುತ್ತೆ. ಕಟ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಕರಿಬೇವು, ಕಾಡು ಕರ್ಬೇ. ನನಗೆ ಇಲ್ಲಿ ಲೋಕಲ್ಸ್ ಹೇಳಿ ಗೊತ್ತು, ನಮ್ಗಿಲ್ಲ ನನ್ಗೇನು ಗೊತ್ತು. ಕೀಳಕ್ ಹೋದೆ, ಸಾರ್ ಕಾಡು ಕರ್ಬೇ ಕೀಳ್ಬೇಡಿ ಅಂತಂದ್ರು. ಸೊ ಇವಾಗ ನೋಡಿ ಅದು ಮರ ಆಗಿದೆ. ಅವಾಗ ಇಷ್ಟು ತೊಗೊಂಡು ಹೋಗ್ತೀನಿ ಮನೆಗೆ. ಬೇಕಾದಷ್ಟಾಗತ್ತೆ. ಅದಲ್ಲದೆ ನಾವು ಹಾಕಿದೀವಿ ಒಂದು ಕರ್ಬೇವಿನ ಸೊಪ್ಪು. ಈ ಟೇಸ್ಟ್ ಇರಲ್ಲ. ಈ ಟೇಸ್ಟ್ ಬರಲ್ಲ. ಹೈಬ್ರಿಡ್
ವಾಸನೆ ನೋಡಿ ಹೆಂಗಿದೆ ಗಮ್ ಆಮೇಲೆ ಇದನ್ನ ಪುಡಿ ಮಾಡಿ ಇಟ್ಕೊಂತಾರೆ ಕೆಲವರು. ಪುಡಿ ಮಾಡಿ ಬೇವಿನ ಪುಡಿ ಹೌದೌದು ಅಂತ ನೋಡಿ ಇದು. ಇಷ್ಟಿಷ್ಟಪ್ಪ ಬರುತ್ತೆ. ಇದು ಕ್ಯಾನ್ಸರ್ಗೆ ಒಳ್ಳೇದು. ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಷ್ಟು. ಹೌದು ಅದೇ ಅದೇನು? ಅದೇ ಅಲ್ಲಿದೆ ಗಿಡ ಮನೆ ಹತ್ರ ದೊಡ್ಡದಾಗಿದೆ. ರಾಮಫಲ ಸ್ವಲ್ಪ ಈ ಸೈಜ್ ಇರುತ್ತೆ, ಚಿಕ್ಕದಾಗಿದೆ. ಸೀತಾಫಲ ನಾರ್ಮಲ್. ಒಂದು ಗಿಡದಲ್ಲಿ ಎರಡೂ ಬರುತ್ತೆ. ರಾಮಫಲ ಲಕ್ಷ್ಮಣ ಫಲ ಎರಡೂ ಬರುತ್ತೆ. ಅದು ಕೆಂಪಗಿರುತ್ತೆ, ಅದು ಬಿಡುತ್ತೆ. ಅದು ಒಂದೇ ಗಿಡದಲ್ಲಿ ಅದೇನೋ ಗೊತ್ತಿಲ್ಲ ನಂಗೆ ನಾಟಿನ ಏನು ಅಂತ. ಒಂದ್ ಗಿಡದಲ್ಲಿ ಬಂದು ಎರಡೂ ಬಂತು. ಒಂದು ರೆಡ್ ಇಶ್ಯೂ ಬರುತ್ತೆ, ಇಷ್ಟಪ್ಪನೂ ಬರುತ್ತೆ. ಮನೆ ಹತ್ರ ಇದೆ ಈಗ. ಮಡ್ ಪಿಟ್ಟು. ಸೊ ಹಳ್ಳಿಗಳಲ್ಲಿ ಸ್ಪೆಷಲಿ ಈ ಕೆಸರುಗದ್ದೆ ಓಟ, ಕೆಸರುಗದ್ದೆಯಲ್ಲಿ ಆಟ ಆಡ್ತಕ್ಕಂಥದ್ದು, ಬೇರೆ ಬೇರೆ ಆ್ಯಕ್ಟಿವಿಟೀಸು ನಾರ್ಮಲಿ ಮಾಡ್ತಾರೆ. ಬಟ್ ಸಿಟಿಗಳಲ್ಲಿ ಅದಿರಲ್ಲ. ಸೊ ಇಲ್ಲಿ ಅದಕ್ಕೆ ಅಂತಲೇ ಒಂದು ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ಸ್ಪೆಷಲಿ ಈ ಹೋಮ್ ಸ್ಟೇಗೆ, ಬಿಲೋ ಹೋಮ್ ಸ್ಟೇಗೆ ಬರೋರಿಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ. ಆರಾಮಾಗಿ ಏನೋ ಮಡ್ ವಾಲಿಬಾಲ್, ಮಡ್ ಕಬಡ್ಡಿ, ನಿಮಗೆ ಏನು ಗೇಮ್ ಬೇಕು, ನಿಮಗೆ ಏನು ಖುಷಿ ಬರುತ್ತೆ ಅದನ್ನು ಇದರೊಳಗಡೆ ಆಡ್ಬೋದು. ಆಲ್ಮೋಸ್ಟ್ ರೆಡಿನೇ ಆಗೋಗಿದೆ. ಅದ್ಭುತವಾಗಿದೆ. ಅದು ಆಯುರ್ವೇದಿಕ್ ಇದು. ಸ್ಪೆಷಲಿ ಇದರಲ್ಲಿ ಇನ್ನೊಂದು ಅವಾಗಲೇ ನಾನು ಹೇಳಿದೆ, ಆ್ಯಕ್ಚುಲಿ ಇನ್ನೊಂದು ಸಲ ಹೇಳ್ತೀನಿ. ಇನ್ಕ್ಲೂಡಿಂಗ್ ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂದರೆ ಈ ಮಡ್ ಜೊತೆಯಲ್ಲಿ ಒಂದಷ್ಟು ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದಷ್ಟು ಸೊಪ್ಪುಗಳು ಅಥವಾ ಆಯುರ್ವೇದಿಕ್ ಕಂಟೆಂಟ್ ಇರ್ತಕ್ಕಂತಹ ಬೇವು ಇರ್ಬೋದು, ಬಿಲ್ವ ಇರ್ಬೋದು, ಬೇರೆ ಬೇರೆ ಆಯುರ್ವೇದಿಕ್ ಆಯುರ್ವೇದಿಕ್ಕಿಗೆ ಬಳಸುವಂತಹ ಸೊಪ್ಪುಗಳನ್ನು ಕೂಡ ಇದಕ್ಕೆ ಬಳಸ್ತಾರೆ, ಅಂದರೆ ಹಾಕ್ತಾರೆ. ಸೊ ಮಡ್ ಬಾತ್ ಅಥವಾ ಆಟ ಅಂತ ಏನು ಆಡ್ತೀರಾ ನೀವು, ಅದ್ರ ಜೊತೆಲಿ ನಿಮಗೊಂದು ಆರೋಗ್ಯಕ್ಕೂ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ರೂಪಿಸಿದ್ದಾರೆ. ಇಲ್ಲಿ ಒಂದು ಕೌ ಶೆಡ್ ಮಾಡೋಣ ಅಂತಿದ್ದೀನಿ ಈ ಜಾಗದಲ್ಲಿ. ಇಲ್ಲಿ ಒಂದು ಕೌ, ನಾಲ್ಕೆರಡು ಹಸು, ಮಲ್ನಾಡ್ ಗಿಡ್ಡ, ನ್ಯಾಚುರಲ್. ಈ ಮಧ್ಯದಲ್ಲ, ಈ ಮಧ್ಯದಲ್ಲ ಆ ಕಡೆ ಜಾಗ ಇದೆ ಅದೇನೆ ಅಲ್ಲಿ, ಅಥವಾ ಇಲ್ಲಿ ಮುಂದೆ ಬಿಡ್ಬೋದು. ಇಲ್ಲಿ ನಾನು ಒರಿಜಿನಲ್ ಅನ್ಕೊಂಡಾಗ ಇಲ್ಲಿ ಮಧ್ಯದಲ್ಲಿ ಮೆಟ್ಲು, ಬಂಡೆನೇ ರೂಮ್ ಒಳಗಡೆ ಬರ್ತಿತ್ತು. ಇಲ್ಲೊಂದು ರೂಮು, ಬಂಡೆ ಒಳಗಡೆ ರೂಮ್. ಆ ಕಾನ್ಸೆಪ್ಟ್ ಅನ್ಕೊಂಡಿದ್ದು. ಇದು ಎರಡು ವಾಲು, ಹೌದು, ಎರಡು ವಾಲು, ಇದ್ರ ಮೇಲ್ಗಡೆ ರೂಮ್ ಅಂತ ಅನ್ಕೊಂಡಿದ್ದು. ಸ್ಪೇಸ್ ಸಾಲಲ್ಲ ಅದು. ಸೊ ಅದಕ್ಕೋಸ್ಕರ ಏನ್ ಮಾಡಿದೀನಿ, ಅದನ್ನ ಬೇರೆ ಕಡೆ ಮಾಡಿದೆ, ಅಲ್ಲಿ ಮಾಡಿದೆ. ಸೊ ಈ ಜಾಗನ ಬಳಸ್ಕೊಳ್ತೀನಿ, ದನದ ಕೊಟ್ಟಿಗೆನೋ ಆ ಥರ ಏನಾದ್ರು ಒಂದು ಬಳಸ್ಕೊಂಡು, ಇಲ್ಲ ಅಲ್ಲೋನೋ ಎಲ್ಲ ಪಕ್ಕದಲ್ಲಿ ಕೋಳಿ ಅದು ಇದು ಎಲ್ಲ ಒಂದಷ್ಟು ಕೋಳಿಗೆ ಒಂದು ಶೆಡ್, ಗೂಡು, ಮೊಲಗಳಿಗೆ ಒಂದು, ಕುರಿಗೆ ಒಂದು, 4 ಕುರಿ, ಜಾಸ್ತಿ ಇಲ್ಲ. ನಮ್ಮ ಹುಲ್ಲೆ ಮೇಯ್ಕೊಂಡು ಇಲ್ಲೇ ಇರ್ತವೆ. ದನ 2 ದನ, ಬಂದವರಿಗೆ ಒಂದು ಎಕ್ಸ್ಪೀರಿಯನ್ಸ್, 2 ದನ ಆ ಥರ ಒಂದು 4 ಅನಿಮಲ್ ಅಷ್ಟೇ. ಅದನ್ನ ನಿಮಗೆ ಒಂದು ಫಾರ್ಮ್ ಹೌಸ್ ಫೀಲ್ ಬರುತ್ತೆ. ಮತ್ತೆ ಇದು ಅದೇನೋ ದೊಡ್ಡ ಕೋಳಿ ಬರುತ್ತಲ್ಲ, ಟರ್ಕಿ. ಟರ್ಕಿ ಕೋಳಿ 1-2 ಬಿಡ್ತೀನಿ. ಯಾಕಂದ್ರೆ ಅದು ಟರ್ಕಿ ಕೋಳಿನ ತಿನ್ನೋರು ಇದಾರೆ. ಬಟ್ ನಾನೇನ್ ಬಿಡ್ತೀನಿ ಅಂತಂದ್ರೆ, ಅದು ಈ ಹಾವು, ಟರ್ಕಿ ಕೋಳಿ ಇರೋ ಹಾವೆಲ್ಲ ಬರಲ್ವಂತೆ, ಅದು ಹೇಳ್ತಾರೆ. ಅದಕ್ಕೆ 1-2 ಕೋಳಿ ತಂದು ಬಿಡೋಣ. ಅಂದ್ರೆ ಏನೋ ಒಂದು ಪ್ರಾಪರ್ ಫೆನ್ಸಿಂಗ್ ಆದ್ಮೇಲೆ, ಆ ಕಡೆ ಗೇಟ್ ಕಿತ್ತಿದೆ ಇವಾಗ, ಅದಾದ್ಮೇಲೆ ನಮ್ಮ ಸ್ಟಾಫ್ ಎಲ್ಲ ಬಂದ್ಮೇಲೆ ಕರೆಕ್ಟಾಗಿ, ಸೊ ಎಲ್ಲ ನೋಡೋದಕ್ಕೆ ಹೋಗ್ಬೇಕು. ಈಗ ಒಬ್ಬನೇ ಇರೋದು ಪಾಪ, ಓಡಾಡ್ತಾ ಇರ್ತಾನೆ, ಅವನಿಗೆ ಓಡಾಡೋ ಕಷ್ಟ. ಇನ್ನೊಂದು ಫ್ಯಾಮಿಲಿ ಬಂದಿಟ್ಟರೆ 2 ಫ್ಯಾಮಿಲಿ ಆಗುತ್ತೆ. ಆಮೇಲೆ ಅಲ್ಲೆಲ್ಲೂ ಬಂಡೆಗಳ ಮೇಲೆ ಸೋಲಾರ್ ಲೈಟ್ಗಳು ಹಾಕ್ತೀನಿ. ಸೊ ತಾನಾಗಿ ಊದ್ಕೊಳ್ಳುತ್ತೆ. ರಾತ್ರಿ ಅದು ಆ ಬಂಡೆ ಮೇಲೊಂದು, ಅಲ್ಲೊಂದು, ಈ ಬಂಡೆ ಮೇಲೊಂದು ಹಾಕಿದ್ರೆ ಆ ಜಾಗಕ್ಕೆ ಸಾಕು ಬೆಳಕು. ವೈರೆಲ್ಲ ಹೇಳ್ದು ಮಾಡೋಕ್ಕಾಗಲ್ಲ, ಹಂಗೆ ತಂದು ಬಂಡೆಗೆ ಹಾಕ್ಬಿಡ್ತೀನಿ. ಅದು ಆಟೋಮೆಟಿಕ್ ಆಗಿ ಹೌದು, ನೈಟ್ ಅಲ್ಲಿ ಆನ್ ಆಗುತ್ತೆ, ಬೆಳಗ್ಗೆ ಆಫ್. ಹೌದು, ಅದು ಕೆಲಸ ಇಲ್ಲ. ಅದು 4-5 ಲೈಟು ಒಂದಿದೆ, ಅಲ್ಲಿ ಹಾಕ್ಸ್ಬಿಡ್ತೀನಿ. ಅಲ್ಲೊಂದು, ಇಲ್ಲೊಂದು ಎಲ್ಲ ಹಾಕ್ಸ್ಬಿಟ್ರೆ. ಇಲ್ಲಿ ಮುಂದೆ ಎಲ್ಲ ಒಂದು ಸೋಲಾರ್ ಪ್ಲಾಂಟ್ ಇದೆ ಅಲ್ಲ, ಎಲ್ಲ ತುಂಬಾ ಇದೆ ಇವ್ರದ್ದು, ಅದಾನಿ ಗ್ರೂಪ್ದು. ಹೌದಾ? ಅದಾನಿ ಅವ್ರದ್ದು. ಅದಾನಿ ದನಗಳ ಶೆಡ್ ಇಲ್ಲಿ ಮಾಡ್ತೀನಿ ಪಕ್ಕದಲ್ಲಿ, ಮುಕ್ಕಾಲು ಭಾಗ. ಇಲ್ಲಾಂದ್ರೆ ಕೆಳಗಡೆ ಮಾಡ್ತೀನಿ. ಮರಗಳ ಪಕ್ಕದ ಹಂಗಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇಲ್ಲೂ ಮಾಡ್ಬೋದು. ಮರಗಳು ದೊಡ್ಡದಾಗಿದೆ ಅಲ್ವಾ? ದೊಡ್ಡದಾಗುತ್ತೆ ಅಷ್ಟೇ. ಹೌದು, ಈಗ ದೊಡ್ಡದು ಆಗಿದೆ ಆಲ್ರೆಡಿ. ಆಮೇಲೆ ಈ ಬಂಡೆ ಮೇಲಿಂದ ಒಂದು ಐಡಿಯಾ ಮಾಡ್ತಾ ಇದೀವಿ. ಬಾಲಿ ಸ್ವಿಂಗ್ ಹೆಸರು ಕೇಳಿದ್ಯಾ? ಅದು ಬಹಳ ಫೇಮಸ್ ಬಾಲಿನಲ್ಲಿ. ಫುಲ್ ಹೊರಗೆ ಹೋಗಿ ಹಿಂಗ್ ಬರುತ್ತೆ. ಅದು ಪ್ರಪಾತ ತರ ಇರುತ್ತೆ. ನಮ್ಮಲ್ಲಿ ಆ ಫೀಲ್ಗೆ ನೋಡಿ ಇಷ್ಟ ಹೈಟ್ ಇದೆ. ಈ ಬಂಡೆ ಮೇಲೆ ಮಾಡೋಣ ಅಂತ. ಈ ಬಂಡೆ ಮೇಲೆ 2 ಆಂಗಲ್ ಹಾಕ್ಬಿಟ್ಟು ದೊಡ್ಡದು ತಳ್ಳೋದು ಕೊಬ್ಬ ಮಾಡಿದ್ರೆ ಆ ಫೀಲ್ ನೋಡಿ ಕೆಳಗಡೆ ತುಂಬಾ ಚೆನ್ನಾಗಿದೆ. ಹೆಚ್ಚು ಕಮ್ಮಿ 40-50 ಅಡಿ ಆಳ ಇದೆ. ಅಲ್ಲಿ 300-400 ಇರುತ್ತೆ ಬಾಲಿನಲ್ಲಿ. ಜಾಸ್ತಿ ಇದೆ ಅದು. ಬಾಲಿನಲ್ಲಿ 300-400 ಇರುತ್ತೆ. ಇಲ್ಲಿ 40-50 ಅಡಿ ಆಳ ಬರುತ್ತೆ. ಅದೊಂದು ಐಡಿಯಾ ಇದೆ ಮಾಡೋದು. ಎವ್ರಿ ಡೇ ಚೆಕ್ ಮಾಡ್ಬೇಕು, ಬೆಳಿಗ್ಗೆ ಸಂಜೆ. ಹೌದು, ಸ್ವಿಂಗ್
ಎವ್ರಿ ಇದೆ. ಒಂಥರ ವೆಹಿಕಲ್ ತರ ಅದು. ಆಕ್ಚುಲಿ ಇಲ್ಲಿ ಮಾಡೋಣ ಅನ್ಕೊಂಡಿದ್ದು ಹಂಗಿರೋಲ್ಲ. ಇದು ನಾವು ಸ್ಟಾಫ್ ರೂಮ್ ಮಾಡ್ಬಿಟ್ವಲ್ಲ, ಸ್ಟಾಫ್ ರೂಮ್ ಮಾಡ್ಬಿಟ್ವಿ. ಸ್ಟಾಫ್ ರೂಮೇ ನಂಗೆ ಎಷ್ಟು ತಿಂತು ಗೊತ್ತಾ ದುಡ್ಡು. ಇಲ್ಲಿ ಮಾಡೋಣ ಅನ್ಕೊಂಡಿದ್ದೆ, ಈ ಸ್ಟಾಫ್ ರೂಮ್ ಇಲ್ಲ ಅಂದಿದ್ರೆ ಇಲ್ಲಿ ಮಾಡಿ ತಳ್ಳೋದಕ್ಕೂ ಜಾಗ ಇದೆ. ಈ ಜಾಗದಲ್ಲಿ ನೋಡಿ ಇಲ್ಲಿ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಕೆಳಗಡೆ ಮರಗಳು ಈಗಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ತಳ್ಳೋದಕ್ಕೆ ಜಾಗ ಇದೆ, ಇಲ್ಲಿ ನಿಲ್ಸಿದ್ರೆ ಇದು ಮಧ್ಯೆ ಹೋಗುತ್ತೆ. ಅಂದ್ರೆ ಮರ ಗಿಡ ದೊಡ್ಡದಾಗ್ಬಿಡುತ್ತೆ. ಮರ ಇದು 2 ಗಿಡ ತೆಗಿಬೇಕಾಗತ್ತೆ, ಈ 4 ಗಿಡ ತೆಗಿಬೇಕಾಗುತ್ತೆ. ಇಲ್ಲೇನ್ ಬಡಿಯಲ್ಲ, ಇಲ್ಲಿ ಬಡಿಯಲ್ಲ. ಅಂದ್ರೆ ದೊಡ್ಡ ಉಯ್ಯಾಲೆ ಹಾಕ್ಬಿಟ್ರೆ ಸುಮ್ಮನೆ ಜಸ್ಟ್ ಸ್ವಿಂಗ್ ಇರುತ್ತೆ. ಮನೆಗಳಲ್ಲಿ ಇರ್ತಾವಲ್ಲ ಆ ಥರದ್ದು ಸಿಂಗಲ್ ಉಯ್ಯಾಲೆ ನಿನ್ಗೆ ಆ ಫೀಲ್ ಬರುತ್ತೆ. ಯಾವುದೋ ಹೆದರಿಕೆ ಅದು ಈ ಬಂಡೆ ಮೇಲೆ. ಇಲ್ಲಿ ಸುಮ್ಮನೆ ಫೀಲು, ತಳ್ಳಿದ್ರೆ ಅವ್ರ ಕಡೆಯವ್ರೆ ತಳ್ಳೋದು, ಬೆಲ್ಟ್ ಗಿಲ್ಟ್ ಎಲ್ಲ ಹಾಕಿ. ಡೈಲಿ ಮಾಧ್ಯಮ, ಅಶೋಕ್ ದಾವಣಗೆರೆ. ನಾನು ಬೆಣ್ಣೆ ದೋಸೆ ಅಂತ ಕರಿತೀನಿ ಅವ್ರನ್ನ ಯಾವಾಗಲೂ. ಯಾಕೆ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದಿದ್ದು ಬೆಂಗಳೂರಿಗೆ. ಸೊ ಆ ಥರ ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಅವರು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಾಗ ನನಗೆ ಭಾಳ ಪ್ರೀತಿಯಿಂದ ನಮ್ಮ ಚೇಂಬರ್ಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವುದಾದ್ರು ಇದ್ದಾಗ, ಅಣ್ಣ ಇದ್ರ ಬಗ್ಗೆ ನಿಮ್ಗೇನು ಕಾಮೆಂಟು, ಒಂದು ಡಿಬೇಟ್ ಇದೆ ಚಾನಲ್ಗೆ ಬನ್ನಿ ಅಂತ ಕರೆಯೋರು. ಈಗ ಅವರೇ ಒಂದು ಸ್ವಂತ ಚಾನಲ್ ಮಾಡಿದ್ದಾರೆ, ಡೈಲಿ ಮಾಧ್ಯಮ ಅಂತ. ಅವರಿಗೆ ಶುಭವಾಗಲಿ ಡೈಲಿ ಮಾಧ್ಯಮ. ಇನ್ನೂ ಹಲವಾರು ನಮ್ಮಂಥವರ ಒಂದು ಸಂದರ್ಶನಗಳನ್ನು ಅವ್ರು ಮಾಡಲಿ, ಬ್ಯುಸಿಯಾಗಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಡೈಲಿ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಅದು ಬೆಲ್ ಐಕಾನ್ ಏನೋ ಒಂದಿರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ.